ನಮ್ಮೊಳಗಿನವ್ರ ಹಿಂದೂ ಧರ್ಮದ ದುರ್ದೈವ ಏನಂದ್ರ ಜಗತ್ತಿನ ಯಾವ ಧರ್ಮದಾಗೂ ಶಕ್ತಿ ಇಲ್ಲ ನಮ್ಮನ್ನು ಸೋಲಿಸುವಂಥದ್ದು. ಯಾರಿಗೆ ಐತಿಪ್ಪ ಆ ಶಕ್ತಿ ಅಂದ್ರೆ ನಮ್ಮವ್ರಿಗೆ ಐತಿ. ಮೊಹಮ್ಮದ್ ಗಜನಿ ದಾಳಿ ಮಾಡುವ ಹೊತ್ನ್ಯಾಗ ಪೃಥ್ವಿರಾಜ್ ಚೌಹಾನ್ ಮಾಡಿದ್ದು ಒಂದೇ ಒಂದು ತಪ್ಪು. ಇವತ್ತು ಈ ದೇಶದಾಗ ನಾವು ಇಟ್ಟು ಹಿಂದೂಗಳು ಒದ್ದಾಡೋ ಪರಿಸ್ಥಿತಿ ಬಂದ. ಈಗ ನಾವು ಏನಾರ ಧರ್ಮದ ವಿಷಯ ಮಾತಾಡಿದ್ವಿ ಅಂದ್ರ ಅಥವಾ ಏನಾರ ಮಾಡಿದ್ವಿ ಅಂದ್ರ ಇವ್ರು ಕೋಮುವಾದಿಗಳನ್ನ ಅವರು ಇವ್ರು ಯಾರು ಇವ್ರು ಅವ್ರ ಸಂತತಿನ ಇವರೆಲ್ಲ. ನಾವು ರಾಮನ ಆದರ್ಶ ಆಗಿ ಇಟ್ಕೊಂಡಿವಿ ಅಂದ್ರ ರಾಮ ಅಣ್ಣ ತಮ್ಮಂದ್ರೆ 4 ಜನ ಹೆಂಗಿದ್ರು ಅನ್ನೋದು ನಮ್ಗೆ ಆದರ್ಶ. ಔರಂಗಜೇಬನ ತನ್ನ ಸ್ವಂತ ಅಪ್ಪನ ಜೈಲ್ನಾಗಿಟ್ಟ, ತನ್ನ ಒಬ್ಬ ತಮ್ಮನ ದಾರ ರುಂಡ ಕತ್ತರಿಸಿ ಅವ್ರ ಅಪ್ಪಗೆ ಉಡುಗೊರೆ ಹಾಕೊಟ್ಟ. ಕತ್ತರಿಸಿ ರುಂಡ ಕತ್ತರಿಸಿ ಅವ್ರ ಸ್ವಂತ ಅಣ್ಣನ ರುಂಡ ಕತ್ತರಿಸಿ ಅಪ್ಪಗೆ ಹೋದಾಗ ಜೈಲ್ನಾಗಿದ್ದು ಕೊಟ್ಟ. ನೋಡಿ ತಗೊಂಡಿನ ಮಗನ ಇನ್ನೊಬ್ಬ ಮಗನ ಸಿಂಹಾಸನ ಮೇಲೆ ಕುಂತ. ಅವ್ರ ಆದರ್ಶ ಹಿಂಗದಾರ, ನಮ್ಮ ಆದರ್ಶ ಹಿಂಗ. ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಮುಸ್ಲಿಮರನ್ನು ಇದ್ರು ಅಂತ ಹೇಳ್ತಾರ. ಯಾರು ವಿರೋಧವಾಗಿ ಅವರು ಯುದ್ಧ ಮಾಡ್ತಿದ್ರು, ಇದ್ರ ಉದ್ದೇಶವೇನು? ಈ ಮೊಘಲರ ವಿರುದ್ಧ ಇದ್ದರು ಶಿವಾಜಿ ಮಹಾರಾಜರು, ಆದ್ರೆ ಮುಸ್ಲಿಮರ ವಿರುದ್ಧ ಅಲ್ಲಂತಿರಲ್ಲ. ನಾ ಕೇಳ್ತೀನಿ, ಹಂಗಾದ್ರೆ ಮೊಘಲರು ಯಾರ? ನಮಸ್ಕಾರ ವೀಕ್ಷಕರೇ, ನಾವಿವತ್ತ ಎಲ್ಲಿ ಬಂದಿದ್ದೀವಪ್ಪ ಅಂತಂದ್ರೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ 10ನೇ ಪ್ರಖಂಡ ಕಾರ್ಯದರ್ಶಿ ಅವ್ರ ಹತ್ತಿರ ಬಂದಿದ್ದೀವಿ. ನಾವು ಬರ್ಲಾಕ ಏನು ಉದ್ದೇಶಪ್ಪ ಅಂತಂದ್ರೆ ಕೆಲವು ಮಠಾಧೀಶರಿಗೆ ನೀವು ಚರ್ಚಿಸಲು ಬರ್ರಿ, ಹಿಂದೂ ಧರ್ಮದ ಬಗ್ಗೆ ಹಿಂದೂ ವಿಸ್ತಾರ ಬಗ್ಗೆ ತಿಳಿಸ್ಕೊಡ್ತೀವಿ ಅಂತ ಅವರು ಓಪನ್ ಚಾಲೆಂಜ್ ಕೊಟ್ಟಿದ್ರು. ಆದ್ರೆ ಅವ್ರಿಗೆ ಯಾರಿಗೂ ಕೆಲವು ಮಠಾಧೀಶರು ಬಂದಿಲ್ಲ ಅಂತ. ಆದರೆ ನಮ್ಮ ಸಣ್ಣ ಪ್ರಯತ್ನ ನಾವು ಕೆಲವು ಅವ್ರ ಜೊತೆ ಆಲೋಚನೆ ಮಾಡ್ಲಿಕ್ಕೆ ಬಂದಿದ್ದೀವಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಸಮಾಲೋಚನೆ ಮಾಡ್ಕೊಳ್ಳೋಣ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮಕ್ಕಿಂತ ವಯಸ್ಸು ಚಿಕ್ಕದಿರ್ಬೋದು, ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ಕೊಂಡಿದ್ದಕ್ಕೆ ಸರಿ ಯಾವುದು ತಪ್ಪು ಯಾವುದು ಸಮಾಲೋಚನೆ ಮಾಡಿ ಆ ವೀಕ್ಷಕರೇ ತೋರಿಸಿಕೊಡುವುದು ನನ್ನ ಉದ್ದೇಶ. ನಮಸ್ಕಾರ ರೀ. ಜೈ ಶ್ರೀರಾಮ್. ಓಕೆ, ನಮಸ್ಕಾರ ರೀ. ನಿಮಗೂ ನಿಮ್ಮ ಭಾಷೆಯಲ್ಲಿ ಜೈ ಶ್ರೀರಾಮ್ ಅದ ಜೈ ಶ್ರೀರಾಮ್. ಓಕೆ, ಜೈ ಶ್ರೀರಾಮ್ ಅದು ಸ್ಟಾರ್ಟಿಂಗ್ ಹಿಡ್ದಾನ ಹೋಗೋಣ. ಜೈ ಶ್ರೀ ಗಣೇಶ, ಹರ ಹರ ಮಹಾದೇವ ಅಂದ್ರೆ ಯಾರಿಗೂ ಉರಿಯುವುದಿಲ್ಲ, ಆದ್ರೆ ಜೈ ಶ್ರೀರಾಮ್ ಅಂದ್ರೆ ಉರಿತೈತಿ. ಅದ್ರ ಸ್ಟಾರ್ಟಿಂಗ್ ಇಲ್ಲಿ ಹಿಡ್ದನ ಹೇಳ್ಬೇಕಂತ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ 1ನೇ ಪಾಯಿಂಟ್ ಆಗಿ ಇದೇ ಹೇಳ್ತೀನಿ ರೀ. ಹರಿ ಓಂ. ಪ್ರಥಮವಾಗಿ ನಂದು ಸ್ವಲ್ಪ ಕಿರು ಪರಿಚಯ ಹೇಳ್ತೀನಿ. ನಾನು ವೀರೇಂದ್ರ ಕಾಗವಾಡೆ ಅಂತೇಳಿ ಅಥಣಿ ನಿವಾಸಿ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ 10ನೇ ಪ್ರಖಂಡ ಕಾರ್ಯದರ್ಶಿ. ನಮ್ಮ ಕರ್ನಾಟಕ ಉತ್ತರ ಪ್ರಾಂತ ವಿಶ್ವ ಹಿಂದೂ ಪರಿಷತ್ನ ಉತ್ತರ ಪ್ರಾಂತ ಭಾಗದಲ್ಲಿ ಬರುವಂಥ ಬೆಳಗಾವಿ ವಿಭಾಗದ ಚಿಕ್ಕೋಡಿ ಜಿಲ್ಲೆ ವಿಶ್ವ ಹಿಂದೂ ಪರಿಷತ್ನ ಪ್ರಖಂಡ 10ನೇ ಪ್ರಖಂಡ. ಈ ಕಳೆದ 3 ವರ್ಷದಿಂದ ನನಗೆ ಈ ಜವಾಬ್ದಾರಿ ಕೊಟ್ಟಿದ್ದ. ಇದನ್ನು ಹುದ್ದೆ ಅಲ್ಲ, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಅಥವಾ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರಲ್ಲಿ ಹುದ್ದೆ ಅಂತಿರಂಗಿಲ್ಲ, ಇದರಲ್ಲಿ ಜವಾಬ್ದಾರಿ ಅಂತ ಇರ್ತದೆ. ಯಾಕಂದ್ರೆ ಇದು ಸೇವೆ, ಇದು ದೇಶ ಸೇವೆ, ಧರ್ಮ ಸೇವೆ. ಇದು ಯಾವುದೇ ಲಾಭದಾಯಕ ಹುದ್ದೆನೂ ಅಲ್ಲ, ಏನೂ ಅಲ್ಲ. ಇಲ್ಲಿ ಬರೋವ್ರ ಹೆಂಗಿರ್ಬೇಕಪ್ಪ ಅಂದ್ರೆ ಸಾಮಾನ್ಯ ಜನ ಬರಕ್ಕೆ ಸಾಧ್ಯ ಇಲ್ಲ. ಈ ಸಂಘಟನೆ ಬರ್ಬೇಕಂದ್ರೆ ಗಂಡ ದೇವ್ರ ಬೇಕು. ಈಗ ಏನೋ ಇದರಿಂದ ನಾ ಏನೋ ಲಾಭ ಮಾಡ್ಕೋತೀನಿ, ಇದರಿಂದ ಏನೋ ನಾ ದೊಡ್ಡವ ಆಗ್ತೀನಿ ಅಣ್ಣವ್ರ ಬರೋ ತಾಕತ್ನವ್ರು ಇದ್ರಾಗಿಲ್ಲ. ಓಕೆ, ಈಗ ನೀವು ಮಾತು ಹೇಳಿದ್ರೆ ಬರೋಬ್ರ ಐತ್ರಿ. ಆದ್ರೆ ಕೆಲವು ಸಂಘಟನೆದಾರರು ಈ ಹಿಂದೂ ಸಂಘಟನೆಯಲ್ಲಿ ಪಾಲ್ಗೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಮೊದಲಿದ್ರು ಕಾಲಿಡ್ತಾರ, ಒಂದ್ ಹೆಸರು ಮಾಡ್ತಾರ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟವ್ರ ಮಾಡ್ತಾರ. ಅದು ರಾಜಕೀಯಕ್ಕೆ ಬಂದವ್ರು ಬಹಳ ಮಂದಿ ಅದಾರ, ಅವ್ರ ಹೆಸರು ಹೇಳಂಗಿಲ್ಲ. ಅದ್ರ ಉದ್ದೇಶ ಏನ್ ಹೇಳ್ತೀರಿ? ನೀವು ಹೇಳ್ತೀರಿ ರಾಜಕೀಯಕ್ಕೆ ಬರಂಗಿಲ್ಲ ಅಂತ ಹೇಳ್ತೀರಿ, ಅದ್ರ ಈ ಪ್ರಕಾರ ಬಹಳ ಆಗ್ಯದಲ್ರಿ. ಈಗ ನೋಡ್ರಿ, ಮನುಷ್ಯ ಅಂದ್ಮೇಲೆ ವೈಯಕ್ತಿಕ ಸ್ವಾರ್ಥ ಇದ್ದೇ ಇರ್ತಾವ. ಈಗ ಯಾರನ್ನೂ ಬಿಟ್ಟಿಲ್ಲ. ನಾವು ಇತಿಹಾಸದಾಗ ನೋಡಕ್ ಹೋತ ಬಂದ್ರೂ ಇವನ್ ಮಹಾತ್ಮ ಗಾಂಧೀಜಿನೂ ನಿಸ್ವಾರ್ಥ ಅನ್ನಕ್ಕೆ ನಾವು ಒಪ್ಪಂಗಿಲ್ಲ. ಯಾಕಂದ್ರೆ ಅವ್ರಿಗೂ ಒಂದು ಹೆಸರು ಮಾಡ್ಕೊಳ್ಳೋ ಹುಚ್ಚ ಯಾರಿಗಾರು ಇದ್ದೇ ಇರ್ತದೆ. ಆದ್ರೆ ಇದ್ರಾಗ ಅಪರೂಪಕ್ಕೆ ಕೆಲವೊಂದು ಜನ ದೇಶ ಧರ್ಮ ಸಂಘಟನೆ ಸಮಾಜಕ್ಕಾಗಿ ಸೇವೆ ಸಲ್ಲಿಸ್ತಾರ ಅಂತ ಸಾಕಷ್ಟು ಜನನೂ ಅದಾರ ಸಮಾಜದಾಗ. ಅವ್ರು ಕೇವಲ ದೇಶಕ್ಕಾಗಿನ ಅರ್ಪಣೆ ಮಾಡ್ಕೊಂಡಾರ. ನಮ್ದು ರಾಷ್ಟ್ರೀಯ ಸ್ವಯಂ ಸ್ಥಾಪನೆ 1925ರಲ್ಲಿ, ಈಗ 100 ವರ್ಷ ಆಯ್ತು ಈ ವರ್ಷಕ್ಕೆ. ಅದನ್ನ ಸ್ಥಾಪನೆ ಮಾಡೋರು ಯಾವ ಲಾಭ ಮಾಡ್ಕೊಂಡಾರ ಹೇಳ್ರಿ? ಹೆಗಡೆವಾರ್ಜಿ ಆಗಲಿ, ನಮ್ಮ ಗುರುಜಿ ಗುಲ್ವಾಲ್ಕರ್ಜಿ ಆಗಲಿ, ಗುರುಜಿ ಇವ್ರು ಯಾವುದೂ ಲಾಭನೇ ಇಲ್ಲ. ಇವರು ಎಲ್ಲ ದೇಶಕ್ಕಾಗಿ ಧರ್ಮಕ್ಕಾಗಿ ಮನೆ ಬಿಟ್ಟು ಸಂಸಾರ ಬಿಟ್ಟು
ಸೇವೆ ಮಾಡ್ಕೊಂಡು ಬಂದವರು ಸಾಕಷ್ಟು ಜನ ದೊಡ್ಡವರಾಗಿ ಅವ್ರನ್ನ ಪೂಜೆ ಮಾಡ್ತೀವಿ. ಆದ್ರ ಈ ಸಂಘಟನೆ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋರು ಮಾಡೋರ್ದ ಎಷ್ಟು ಜನ ಅವ್ರು ನೆನಪಿಟ್ಕೋತಾರ, ಎಷ್ಟು ಜನ ಸಮಾಜ ಇತಿಹಾಸ ರೆಕಾರ್ಡ್ನಾಗ ಉಳಿತಾರ ಹೇಳ್ತಾರ. ಇವತ್ತು ನಾವು ಯಾರನ್ನ ನೆನೆಸ್ತೀವ್ರಿ? ರಾಮನ್ ನೆನೆಸ್ತೀವಿ. ರಾಮನ ಮಕ್ಕಳನ್ನ ಯಾರು ನೆನೆಸಂಗಿಲ್ಲ, ರಾಮನ ತಂದೆಯನ್ನು ಯಾರು ಪೂಜೆ ಮಾಡಂಗಿಲ್ಲ. ನಾವ್ ಯಾರನ್ನ ಪೂಜೆ ಮಾಡ್ತೀವಿ? ಹನುಮಂತನ ಪೂಜೆ ಮಾಡ್ತೀವಿ. ಹನುಮಂತ ಯಾರು? ರಾಮನ ಪರಮ ಭಕ್ತ. ಮತ್ತ ಲವ ಕುಶನ್ ಎಲ್ಲಾರ ಗುಡಿ ಗಿಡಿ ನೋಡಿರೇನ್ರಿ? ದಶರಥನ ಗುಡಿ ಅದಾವನ್ರಿ? ಯಾಕಿಲ್ರಿ? ಹಿಂದೂ ಸಮಾಜ ಅಷ್ಟು ಶ್ರೇಷ್ಠ ಐತಿ. ಯಾವಾಗಲೂ ಎಲ್ಲಿ ಮೌಲ್ಯಗಳಿಗೆ ಬೆಲೆ ಕೊಡುವಂತ ಜಗತ್ತಿನ ಏಕೈಕ ಧರ್ಮ ನಮ್ಮ ಸನಾತನ ಧರ್ಮ. ಅದಕ್ಕಾಗಿ ನಾವು ರಾಮನ ಬಂಟ ಹನುಮಂತನ ಭಕ್ತಿ ಊರಿಗೊಂದು ಗುಡಿ ಕಟ್ಟಿದೀವಿ, ಹೊರತಾಗಿ ಎಲ್ಲಿಯೂ ದಶರಥದ ಲವಕುಶನ ಗುಡಿ ಕಟ್ಟಿಲ್ಲ. ಇದು ನಮ್ಮ ನಿಜವಾದ ತ್ಯಾಗ ಬಲಿದಾನಗಳಿಗೆ ನಮ್ಮ ದೇಶ ಬೆಲೆ ಕೊಡ್ತೈತಿ. ತಾತ್ಪೂರ್ತಿಕ ಒಂದಿಷ್ಟು ರಾಜಕಾರಣಿಗಳು ಅದನ್ನ ಬಳಸ್ಕೋಬಹುದು. ಆದ್ರ ಕಡೆಗೆ ಒಂದು ದಿವಸ ಇವತ್ತು ನಾವು ರಾಜಕೀಯ ಮಾತಾಡಂಗಿಲ್ಲ, ಆದ್ರೂ ಅನಿವಾರ್ಯ ಉದಾಹರಣೆ ಕೊಡ್ಬೇಕಾಗ್ತೈತಿ. ಇವತ್ತು ನರೇಂದ್ರ ಮೋದಿ ಅವರು ಯಾವ ಸಂಸಾರಕ್ಕ ಹೋಗ್ಯಾರು, ದೇಶಕ್ಕಾಗಿ ಎಲ್ಲಾ ಬಿಟ್ಟನ ಅವರು ಸೇವೆ ಮಾಡತ್ತಾರ. ಇವತ್ತು ನಮ್ಗೆ ಜೀವಂತ ಉದಾಹರಣೆ. ಉಳಿದದ್ದು ಏನೋ ಕತೆ ಹೇಳ್ತಾರ ನಿಮ್ಗೆ ಅನಿಸ್ಬೋದು. ಇವತ್ತು ಅದಾರಲ್ರಿ, ಜೀವಂತ ಅದಾರ. ಯೋಗೀಜಿ ಅದಾರು, ಸನ್ಯಾಸಿ ಅದಾರು, ಸೇವೆ ಮಾಡತ್ತಾರು. ನಮ್ಮ ಸಂಘದ ಸರಸಂಘ ಸಂಚಾಲಕರು ಮೋಹನ್ ಭಾಗವತ್ ಜಿ ಅದಾರು, ಅವರು ಸನ್ಯಾಸಿನ ಅದಾರು. ಇವರೆಲ್ಲ ಜೀವಂತ ಉದಾಹರಣೆ ಅದಾರಲ್ರಿ. ಆದ್ರೆ ಉಳ್ದವ್ರು ಈ ಲಾಭ ತಗೊಂಡ್ ಹೋಗವ್ರು ಹಂಗ ಬರ್ತಾರ, ಹಂಗ ಹೋಗ್ತಾರ. ಬಟ್ ಶಾಶ್ವತ ಉಳ್ಯಾವ್ರು ಧರ್ಮ ದೇಶಕ್ಕೆ ಕೆಲಸ ಮಾಡವ್ರ ಶಾಶ್ವತ ಉಳ್ಯ. ನಮ್ ಮೊದಲನೇದಾಗಿ ನಿಮ್ಗೆ ಕೇಳಿದ್ದೀರಿ ಜೈ ಶ್ರೀರಾಮ್ ಅಂತಂದ್ರೆ ಕೆಲವರಿಗೆ ಇದಾಗತೈತಿ. ಯಾಕ ಇದು ಅಂತದ್ದು ಈ ಹೆಸರಿನಲ್ಲಿ ಏನೈತ್ರಿ ಅಂತದ್ದು? ನೋಡ್ರಿ, ಇದು ಹೆಂಗೈತಿ, ಜೈ ಶ್ರೀರಾಮ್ ಅನ್ನೋಂತ ಕೆಲವೊಬ್ರಿಗೆ ತ್ರಾಸ ಆದ್ರು, ಆದ್ರೆ ಜೈ ಶ್ರೀರಾಮ್ ಅನ್ನೋ ಹೆಸರಿನಾಗ ಶಕ್ತಿ ಎಂತದೈತ್ ಅನ್ನೋದು. ಈಗ ಅಯೋಧ್ಯೆ ಒಳಗೆ ರಾಮ ಮಂದಿರ 500 ವರ್ಷ ಒಳಗೆ ನಮ್ಮ ಹಿಂದೂಗಳು ಎಷ್ಟು ಸಹಿಷ್ಣುತೆ ಅದಾರ ಅಂದ್ರ, ಸಂವಿಧಾನಬದ್ಧವಾಗಿ ಕಾನೂನು ಹೋರಾಟ ಮಾಡಿನ ಇವತ್ತು ದೇವಸ್ಥಾನ ಕಟ್ಟಿ, ಹೊರತಾಗಿ ಎಲ್ಲೂ ಕೆಡವಿ ದನಿಗೆ ಮಾಡಿ ಅಥವಾ ಕಾನೂನು ಕೈಗೆ ತಗೊಂಡ ಎಲ್ಲೂ ಮಾಡ್ಲಿಲ್ಲ. ಕೋರ್ಟ್ ನ್ಯಾಯಾಲಯದಿಂದ ಆದೇಶ ಬರುವವರೆಗೂ ಕಾಯ್ದ ಆ ದೇವಸ್ಥಾನ ಕಟ್ಟಿದಾರ. ಅದಕ್ಕೆ ಜೈ ಶ್ರೀರಾಮ, ಜೈ ಶ್ರೀರಾಮ್ ಅಂದ್ರ ಹಿಂದೂಗಳ ಶಕ್ತಿ. ಆದ್ರ ಇನ್ನು ಕೆಲವೊಬ್ಬರಿಗೆ ಅದು ತ್ರಾಸ ಯಾಕೆ ಆಗ್ತೈತಿ ಅಂದ್ರ, ಅದಕ್ಕ ನನ್ನ ವೈಯಕ್ತಿಕ ಒಂದು ಏನೈತಿ ವಿಚಾರ ಅಂದ್ರ, ಕೆಲವೊಬ್ರು ಸಂಶೋಧಕರಾಗ್ಲಿ ಇನ್ನು ಕೆಲವೊಬ್ರು ತತ್ವಜ್ಞಾನಿಗಳು ಹೇಳ್ತಾರ, ಶ್ರೀರಾಮ ವಿಷ್ಣುವನ ಅವತಾರ. ವಿಷ್ಣು ಅವತಾರ ತಾಳಿ ಬಂದ ರಾವಣ ಯಾವಾಗ ತಪಸ್ಸು ಮಾಡಿ ಶಕ್ತಿ ಪಡ್ಕೊಂಡ ರಾಕ್ಷಸ ಕೆಲಸಗಳು ಮಾಡಾಕತ್ತದ, ಆಗ ಏನಾಯ್ತಪ್ಪ ಅಂದ್ರ ಆ ಕೆಲಸ ಮಾಡಕ್ ಕಾರಣೀಭೂತ ಯಾರಪ್ಪ ಅಂದ್ರ ಶುಕ್ರಾಚಾರ್ಯರು. ಶುಕ್ರಾಚಾರ್ಯ ಯಾರ್ರಿ? ರಾಕ್ಷಸರ ಗುರು ಅಂತ ಹೆಸರಿತ್ತು. ಅವರು ವಿಷ್ಣುನ ವಿರೋಧ ಮಾಡ್ತಿದ್ರು, ಆದ್ರೆ ಶಿವನ ಭಕ್ತರು ಅವ್ರು. ಅದಕ್ಕ ಶಿವ ವರ ಕೊಟ್ಟಂತ ರಾವಣನಿಗೆ ಹಿಂದಿದ್ದವಂತ ಶುಕ್ರಾಚಾರ್ಯರು. ಅದ್ರ ನಂತರ ಶ್ರೀರಾಮ ಏನ್ ಮಾಡಿದ, ಈ ರಾವಣ ರಾಕ್ಷಸನ್ನ ನಾಶ ಮಾಡ್ಬೇಕಂತೇಳಿ ವಿಷ್ಣುನ ರಾಮನ ಅವತಾರ ತಾಳಿ ಬಂದ್ರು. ಆ ಶ್ರೀರಾಮ ಬಂದ ರಾವಣನ ಸಂಹಾರ ಮಾಡಿ ಸೀತೆಯನ್ನು ಬಿಡಿಸ್ಕೊಂಡು ಬಂದ ರಾಮರಾಜ್ಯ ಸ್ಥಾಪನೆ ಮಾಡಿದ, ಎಲ್ಲರೂ ಸುಭಿಕ್ಷೆಯಾಗಿ. ಅದು ಆ ವಂಶಸ್ಥರು ಆ ಸಂತತಿ ನನಗನ್ನಿಸ್ತೈತಿ ಇವತ್ತು ಐತಿ ಭೂಮಿ ಮೇಲೆ. ಅದಕ್ಕ ಆ ರಾಮನ ಹೆಸರು ತಗೊಂಡ್ರ ಇವ್ರಿಗೆ ಸಿಟ್ಟು ಬರೋರೆಲ್ಲ ಅದ ಸಂತತಿ ಅವ್ರ ಅದಾರ. ನನ್ನ ವೈಯಕ್ತಿಕ ಅಭಿಪ್ರಾಯ. ರಾಮನ ಭಕ್ತ ಅಂತ ಹೇಳ್ತೀರಿ, ರಾಮ ಶ್ರೇಷ್ಠ ಅಂತ ಹೇಳ್ತೀರಿ, ಆದ್ರೆ ಕೆಲವರ ಪ್ರಕಾರ ರಾವಣನ ಶ್ರೇಷ್ಠ ಅಂತ ಹೇಳ್ತಾರ್ರಿ. ಹೆಂಗಂತ ಕೇಳ್ತನ್ರಿ, ಸೀತೆಯನ್ನ ಅಪಹರಣ ಮಾಡ್ಕೊಂಡ್ ಹೋದ, ಅದ್ರ ಸೀತೆಯ ಒಪ್ಪಿಗೆ ಇಲ್ಲದೆ ಆಕಿನ ಮುಟ್ಟಲಿಲ್ಲ, ಸೀತೆಯನ್ನು ಮುಟ್ಲಿಲ್ಲ. ಆದ್ರ ಯುದ್ಧದಲ್ಲಿ ಗೆದ್ದು, ಅಂದ್ರೆ ಸಾಕ್ಷಾತ್ ಭಗವಂತನ ಇದ್ದ, ವಿಷ್ಣುನ ಅವತಾರ ಇತ್ತು, ಯುದ್ಧದಲ್ಲಿ ಗೆದ್ದುಕೊಂಡು ಬಂದ. ಆದ್ರ ಕೆಲವರ ಮಾತು ಕೇಳಿ ರಾಮ ಏನ್ ಮಾಡಿದ್ರಪ್ಪ ಅಂತಂದ್ರ ವನವಾಸಕ್ಕೆ ಕಳಿಸ್ಬಿಟ್ಟ. ಆದ್ರ ಇದು ಹೆಣ್ಮಕ್ಳಿಗೆ ಅನ್ಯಾಯ ಆತಲ್ರಿ. ಮತ್ತೆ ದೇವ್ರತ್ ನೀವು ಹೆಂಗ್ ನಂಬ್ತೀರಿ? ಜೈ ಶ್ರೀರಾಮ್ ಅಂತ ಹೆಂಗ್ ಹತ್ತೀರಿ? ಶ್ರೀರಾಮನ ಶ್ರೇಷ್ಠತೆ ಹೆಂಗ್ ಹೇಳ್ತೀರಿ? ಈಗ ನೋಡ್ರಿ, ಒಂದು ವಿಷಯ ಎಲ್ಲರಿಗೂ ಗೊತ್ತೈತಿ. ಈ ನೀವು ಯಾರನ್ನ ವಿಚಾರ ಇಟ್ಕೊಂಡು ಹೇಳತ್ತಿರಲ್ಲ, ಅವರು ಮೊದಲನೇ ಮಾತ ರಾವಣ ಯಾರ? ಅವಂದು ಯಾವ ಜಾತಿ? ಅವಂದು ಬ್ರಾಹ್ಮಣ ರಾವಣ. ರಾಮ ಬ್ರಾಹ್ಮಣ ಅಲ್ಲ, ಕ್ಷತ್ರಿಯ, ಸೂರ್ಯವಂಶಿ. ರಘುವಂಶಿ. ರಾಮ ಕ್ಷತ್ರಿಯ, ರಾವಣ ಬ್ರಾಹ್ಮಣ. ಆದ್ರೆ ಈ ವಿರೋಧ ಮಾಡೋರು ಬ್ರಾಹ್ಮಣರನ್ನ ಬೈತಾರ, ಆದ್ರ ರಾವಣನ ಲೈಕ್ ಮಾಡ್ತಾರ. ಯಾಕ? ಬ್ರಾಹ್ಮಣರನ್ನ ಹಿಂಗ್ ಬೈಕೊಂತಿರ್ತಾರ ನೋಡಿ, ಎಡಪಂಥೀಯರದ ಕೆಲಸ ಅದ. ಆದ್ರ ರಾವಣ ಮಾತ್ರ ಅವ್ರಿಗೆ ಆದರ್ಶ ಮಾಡ್ಕೊಂಡಾರ. ಸೀತಾಮಾತೆ ಇದೊಂದು ಬ್ರಹ್ಮ ವಿಧಿ ಲಿಖಿತ. ಯಾಕಂದ್ರ ಒಂದು ರಾಕ್ಷಸನ ಸಂಹಾರ ಮಾಡಬೇಕಾಗಿತ್ತಂದ್ರ ಅಥವಾ ದುಷ್ಟ ಅಧರ್ಮವನ್ನ ನಾಶ ಮಾಡಬೇಕಾಗಿತ್ತಂದ್ರ ಆ ದೇವ್ರು ಕಷ್ಟ ಪಡ್ತಾನತ್.
ನಮ್ಮ ವೇದ ಉಪನಿಷತ್ತೊಳಗೆ ಗ್ರಂಥೊಳಗೆ ಹೇಳ್ದವ ಒಬ್ಬ ಧರ್ಮವನ್ನು ಉಳಿಸ್ಬೇಕಾಗಿದ್ರ ಧರ್ಮವನ್ನ ಮತ್ತ ಸ್ಥಾಪನೆ ಮಾಡ್ಬೇಕಾಗಿತ್ತಂದ್ರ ಈ ಅಧರ್ಮಿಗಳನ್ನ ನಾಶ ಮಾಡ್ಬೇಕಾದ್ರ ದೇವ್ರನ್ನ ಅವತರಿಸಿ ಬರ್ತಾನ. ಹೆಂಗ ವಿಷ್ಣು ರಾಮ ಆಗಿ ಬಂದಲ್ಲ ಅದೇ ರೀತಿ ಲಕ್ಷ್ಮಣ ಸೀತಾಗೆ ಬಂದದ್ದು. ಸೀತಾ ಗೊತ್ತಿತ್ತು ರಾಮ ಸಾಮಾನ್ಯ ಒಬ್ಬ ವನವಾಸದಾಗ ಅನುಭವಿಸಿ ಸಾಮಾನ್ಯ ವ್ಯಕ್ತಿಯಾಗಿದ್ದ. ಆದ್ರ ಸೀತಾಮಾತೆ ಬರ್ಬೇಕಾದ್ರ ನಾನು ಬರ್ತೇನೆ ಅಂತೇಳಿ ವನವಾಸ ಬೆನ್ನ ಹತ್ತಿ ರಾಮನ ಜೊತೆ ಬಂದ. ರಾಮ ನೀ ಸುಖ ಸಂಪತ್ತಿ ಒಳಗೆ ಜನಕರಾಜನತೆ ಗೆದ್ದಾಗ ಬ್ಯಾಡ ಅಂತ ಹೇಳಿದ್ರು ಕೇಳಿಲ್ಲ, ನಾನು ಬರತ್ತೇನೆ. ಯಾಕಂದ್ರಂದ್ರ ಸೀತೆಗೆ ನೆನಪಿತ್ತು ಹಿಂದಿನ ನಾ ಯಾಕೆ ಇಲ್ಲಿ ಬಂದಿದ್ವಿ ಅಂದ್ರ ಎಲ್ಲಿವರೆಗೆ ನನ್ನ ಅಪಹರಣ ಆಗಲ್ಲ ಅಲ್ಲಿ ತನ ರಾವಣನ ಸಂಹಾರ ಆಗಲ್ಲ ಅನ್ನೋದು ಸೀತಾಮಾತೆ ಗೊತ್ತಿತ್ತು. ಯಾಕಂದ್ರೆ ಲಕ್ಷ್ಮಿ ಅವತಾರ. ಲಕ್ಷ್ಮಣ ಬಂದ, ಲಕ್ಷ್ಮಣ ರೇಖೆ ಹಾಕಿದ ಹೋಗ್ಬೇಡ, ಆದ್ರೂ ಸೀತಾಮಾತೆ ದಾಟಿ ಹೋದಳು. ಯಾಕೆ ಹೋದಳು ಅಂದ್ರೆ ಆಕಿಗೆ ಗೊತ್ತಿತ್ತು ನಾ ಎಲ್ಲಿ ತನ ನನ್ನ ಅಪಹರಣ ಆಗಂಗಿಲ್ಲ ಅಲ್ಲಿ ತನ ರಾಮ ಬಂದ ರಾವಣನ ಹೊಡ್ಯಾಕ ಸಾಧ್ಯ ಇಲ್ಲ, ಈ ಧರ್ಮ ಸ್ಥಾಪನೆ ಆಗಕ್ಕೆ ಸಾಧ್ಯ ಇಲ್ಲ ಅನ್ನೋದು ನೆನಪು ಸೀತಾಮಾತೆಗಿತ್ತು, ರಾಮ್ಗಿರ್ಲಿಲ್ಲ. ಯಾಕಂದ್ರ ರಾವಣ ವರ ಎಂಥದ್ದು ಪಡೆದಿದ್ದಂದ್ರ ನನ್ನ ಸಾವು ಯಾರಿಂದನೂ ಆಗಿರಬಾರ್ದು, ದೇವಾನತಿಗಳು ರಾಕ್ಷಸರು ಯಾರಿಂದೂ ಆಗಿರಬಾರ್ದು ಅಂತೇಳಿ ಶಿವನಿಂದ ವರ ಪಡಿವತ್ನ್ಯಾಗ ಕಡಿಗೆ ಶಿವ ಕೇಳ್ತಾನ, ಇಲ್ಲ ನರ ಮಾನವರಿಂದ ದೇವಾನತಿಗಳ ನನ್ನ ಹೊಡ್ಯಾಕ ಸಾಧ್ಯ ಇಲ್ಲ, ಈ ನರ ಮಾನವ ನಾನು ಹೊಡಿತಾನು ಅಂತೇಳಿ ಅಂದ ಅದನ್ನ ಬಿಟ್ಟು ಹೊರ ಕೇಳಿರ್ತಾನ. ಅದಕ್ಕೆ ವಿಷ್ಣು ರಾಮ ಆಗಿ ಸಾಮಾನ್ಯ ವನವಾಸಿ ಆಗಿ ಬಂದ ರಾವಣನ ನಾಶ ಮಾಡ್ತಾನೆ. ಯಾಕಂದ್ರೆ ಸಾಮಾನ್ಯ ವ್ಯಕ್ತಿಯಿಂದ ನರ ಸಾಮಾನ್ಯ ಮಾನವಾಗಿನ ಹೊಡಿಬೇಕಾಗಿತ್ತು. ಇದೊಂದು ವಿಧಿ ಲಿಖಿತ ರಾಕ್ಷಸ ಅದು ಧರ್ಮ ಸ್ಥಾಪನೆಗಾಗಿ. ಅದಕ್ಕೆ ಇವ್ರಿಗೆ ಈಗ ಮಾತಾಡೋರು ಅವ್ರ ಬುದ್ಧಿಗೆ ತಕ್ಕಂಗೆ ಮಾತಾಡ್ತಾರೆ. ಈಗ ಎಲ್ಲರಲ್ಲಿ ರಾಮನ್ ನೋಡಕ್ ಸಾಧ್ಯ ಐತನ? ಇಲ್ಲ. ಎಲ್ಲರಲ್ಲಿ ಕೃಷ್ಣ ನೋಡ್ತೀವನ್ನ? ಎಲ್ಲರಲ್ಲೇನು ಎಲ್ಲಾ ಆದರ್ಶ ನೋಡಕಲ್ಲ. ಕೆಲವೊಂದು ನೋಡ್ರಿ ಒಂದು ಮಾತೈತಿ, ಯುಗ ಯುಗಾಂತರದಿಂದ ಈ ಮಾನವರ ದಾನವರ ಯುದ್ಧ ನಡ್ಕೊಂತ ಬಂದೈತಿ. ಅದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ 4 ಯುಗ ಅದ ನಮ್ಮ ಗ್ರಂಥಗಳೇ ಬರೆಯೋದು 4 ಯುಗ. 4 ಯುಗದ ಮೊದಲನೇದು ಸತ್ಯಯುಗ. ಸತ್ಯಯುಗದಾಗೂ ಮಾನವರು ಈ ದಾನವರು ಇದ್ರ ಎಲ್ಲಿ ಇರ್ತಿರಪ್ಪ ಅಂದ್ರೆ ಬೇರೆ ಬೇರೆ ಲೋಕನಾಗ ಇರ್ತಾರೆ, ಒಂದ ಲೋಕನಾಗ ಇರ್ಲಿಲ್ಲ. ಮಾನವರಿಗೆ ದೇವತೆಗಳಿಗೆ ಒಂದು ಲೋಕ ಮತ್ತ ರಾಕ್ಷಸರ ದಾನವರಿಗೆ ಒಂದು ಲೋಕ ಇರ್ತದೆ. ಯಾವಾಗ ತ್ರೇತಾಯುಗ ಬಂತು, ತ್ರೇತಾಯುಗದಾಗ ಆ ಮಾನವರು ದಾನವರು ಭೂಮಿ ಮೇಲೆ ಇಬ್ರು ಕೂಡಿ ಇಳಿದು ಬಂದ್ರು. ಅದಕ್ಕೆ ಉದಾಹರಣೆ ಅಂದ್ರ ಶ್ರೀರಾಮಚಂದ್ರ ಮತ್ತು ರಾವಣ ಒಂದ ಭೂಮಿ ಮೇಲೆ ಬಂದ್ರ. ಹೆಂಗ ತ್ರೇತಾಯುಗ ಮುಗಿತಲ್ಲ ಧರ್ಮ ಅಧರ್ಮ ಹೋದ್ಮೇಲೆ ಮತ್ತ ಅಧರ್ಮ ಬಂದಾಗ ಈ 2 ಮಾನವ ದಾನವರು ಒಂದ ಕುಟುಂಬದಾಗ ಹುಟ್ಟ್ರ. ಅವರೇ ಪಾಂಡವರು ಕೌರವರು ಒಂದ ಮಣಿತನದಾಗ ಹುಟ್ಟ್ರ. ಯಾವಾಗ ದ್ವಾಪರ ಮುಗೀತು ಕಲಿಯುಗ ಬಂತಲ್ಲ ಆ ಮಾನವರು ದಾನವರು ಒಬ್ಬ ಮನುಷ್ಯ ಒಳಗದಾರ. ಈಗ ನನ್ನ ತಲೆ ಒಳಗೆ ಏನ್ ಓಡ್ತಿರ್ತತಿ ಇದನ್ ಚಲೋ ಕೆಟ್ಟ ಎರಡೂ ಓಡ್ತಿರ್ತಾವ. ಆದ್ರೂ ನನಗೆ ಲಾಭ ಯಾವ್ದೈತಿಲ್ಲ ಅದನ್ನ ನಾ ಸೆಲೆಕ್ಟ್ ಮಾಡ್ತೀನಿ. ಅದ ಕಲಿಯುಗ. ನಾ ಬಿಟ್ಟು ಬಿಡ್ತೇನೆ. ನನಗೆ ವೈಯಕ್ತಿಕ ಲಾಭ ಬಂದಾಗ ನಾ ಇದನ್ನ ವಿಚಾರನ ಮರೆತು ಬಿಡ್ತೇನೆ. ಅದ ದಾನವ ರಾಕ್ಷಸ. ಈಗ ನಾವ್ ಯಾರ ನಾಶ ಮಾಡ್ಬೇಕಾಗೈತಿ, ನಮ್ಮ ಒಳಗ್ ಕುಂತಂತ ದಾನವನ್ನ ಹೊಡಿಬೇಕಾಗೈತಿ. ಅದನ್ನ ಹೊಡಿಬೇಕಾದ್ರೆ ನಾವ ಈ ಸತ್ಯವನ್ನ ತಿಳ್ಕೊಬೇಕಾದ್ರೆ, ಸತ್ಯವನ್ನ ಯಾರು ಒಪ್ಪಗೋತಾರೋ, ಯಾರು ಪ್ರಾಮಾಣಿಕ ನಿಷ್ಠೆ ಇರ್ತಾರಲ್ಲ ಅವ್ರು ಮಾತ್ರ ಸತ್ಯ ಒಪ್ಪಗೋತಾರ. ಮತ್ತೆ ಇನ್ನ ಸ್ವಾರ್ಥಕ್ಕಾಗಿರೋರು ರಾವಣನೂ ಪೂಜಿಸ್ತಾರ, ದುರ್ಯೋಧನನ್ನು ಪೂಜಿಸ್ತಾರ. ಏನ ಅವ್ರ ಜೊತೆ ನಾವು ವಾದ ಮಾಡಕ್ ಹೋಗಂಗಿಲ್ಲ. ನಮ್ ಕೆಲಸ ಏನೈತ್ರಿ, ಸತ್ಯವನ್ನ ಜನರ ಮುಂದೆ ತಂದು ನಿಲ್ಲಿಸ್ಬೇಕು, ಅಷ್ಟೇ ನಮ್ ಕೆಲಸ. ಹಿಂದೂ ಧರ್ಮದ ಬಗ್ಗೆ ಹೇಳತ್ರಿ, ಇದು ಹಿಂದೂ ಧರ್ಮ ಯಾವಾಗ ಉಗಮ ಆಯ್ತ್ರಿ? ಇದು ಹಿಂದೂ ಧರ್ಮ ಅಲ್ಲ. ಹಿಂದೂ ಅನ್ನೋದು ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ. ಧರ್ಮ ಅನ್ನೋದಂದ್ರೆ ಸನಾತನ. ನಮ್ದು ಸನಾತನ ಧರ್ಮ. ಸನಾತನದ ಅರ್ಥ ನಿತ್ಯ ನಿರಂತರ. ಇದು ಹುಟ್ಟಿ ಇಲ್ಲ, ಕೊನೆನೂ ಆಗಂಗಿಲ್ಲ. ಈ ಭೂಮಿ ನಿಯಮ ಐತಿ ಅಂದ್ರೆ ಯಾವ್ದ ಹುಟ್ಟತೈತಲ್ಲ ಅದು ಗ್ಯಾರಂಟಿ ಸಾಯ್ತೈತಿ. ಯಾವ್ದ ಜನ್ಮ ತಾಳೈತಿ ಅದಕ್ಕೆ ಮರಣನು ಫಿಕ್ಸ್. ಇದು ನಿಯಮ, ಪ್ರಕೃತಿ ನಿಯಮ. ಅದಕ್ಕಾಗಿ ನಮ್ಮ ಸನಾತನ ಧರ್ಮ ಯಾರು ಎಲ್ಲಿ ಬಂತು, ಹೆಂಗ ಹುಟ್ಟಿತ್ತು ಅನ್ನೋದು ಇನ್ನೂವರೆಗೆ ಯಾರಿಗೂ ಗೊತ್ತಿಲ್ಲ. ಹಿಂಗಾಗಿ ಇದಕ್ಕೆ ನಾಶನೂ ಸಾಧ್ಯ ಇಲ್ಲ. ಒಂದ್ ವೇಳೆ ನೀವ್ ಏನಾದ್ರೆ ಸನಾತನ ಧರ್ಮನ ನಾಶ ಮಾಡ್ತೀವಿ, ಹಾಳು ಮಾಡ್ತೀವಿ ಅಂತ ನೀವೇನಾದ್ರು ತಿಳ್ಕೊಂಡಿದ್ರೆ, ಸನಾತನ ಧರ್ಮನ ಹಾಳು ಮಾಡೋದು ಒಂದ, ಮಾನವ ಕುಲನೂ ನಾಶ ಮಾಡೋದು ಒಂದ. ಅದಕ್ಕೆ ಇವೇನೋ ಹೇಳ್ತಾನಂತಂದು ನಿಮ್ಗೆ ಅನಿಸ್ಬೋದು. ಉಳ್ದದ್ದು ಭೂಮಿ ಮೇಲೆ ಮತ್ ಬೇರೆ ಅದಾವ ಧರ್ಮ ಅಲ್ಲವ, ಪಂಥಗಳು. ಈಗ ಇಸ್ಲಾಂ ಐತಿ, ಪಂಥ ಅದ. ಅಥವಾ ಕ್ರಿಶ್ಚಿಯನ್ ಪಂಥ. ಪಂಥ ಅಂದ್ರೆ ಹೆಂಗ್ರಿ, ಜನ್ಮ ತಾಳಿದ್ ಯಾರಿಂದಲೋ. ಇಸ್ಲಾಂ ಬಂತು ಒಬ್ಬರಿಂದ ಬಂತದು, ಕ್ರಿಶ್ಚಿಯಾನಿಟಿ ಬಂತು ಒಬ್ಬರಿಂದ ಬಂತು, ಬುದ್ಧ ಧರ್ಮದಿಂದ ಬಂತು, ಜೈನರ ಒಬ್ಬರಿಂದ ಬಂದೈತಿ, ಸಿಖ್ ಬಂದೈತಿ. ಆದ್ರ ನನಗ್ ಹೇಳ್ರಿ, ಸನಾತನ ಹಿಂದೂ ಅನ್ನೋದ ಎಲ್ಲಿಂದ ಬಂತು, ಯಾರಿಂದ ಬಂತು, ಎಲ್ಲಿ ಯಾರ ಹತ್ತಿಗೆ ದಾಖಲೈತಿ? ಎಲ್ಲೂ ಇಲ್ಲ. ಇದು ಮಾನವ ಹುಟ್ಟಿದಾಗಿಂದನ ಯಾವಾಗ ತನಗ ಬುದ್ಧಿ ಬಂತಲ್ಲ ಅವತ್ತ ಒಂದು ನಿಯಮಗಳನ್ನ ಹಾಕೊಂಡ್ ಬಂದ.
ಆ ನಿಯಮಗಳು ಹೆಂಗಿದ್ದಪ್ಪ ಅಂದ್ರ ಪ್ರಕೃತಿ ದತ್ತವಾಗಿದ್ದು. ಉದಾಹರಣೆಗೆ ಹೇಳಿದ್ರೆ ಪಂಚಭೂತಗಳು. ನಾವು ಹಿಂದೂಗಳು ಸನಾತನಿಗಳು ನಮ್ಮ ಆರಾಧ್ಯತೆ ಏನು, ಬಹಳ ಮಂದಿಗೆ ತಪ್ಪು ಕಲ್ಪನೆ ಐತಿ, ಮೂರ್ತಿ ಪೂಜಕರತ್ತಾರ. ನಿಜವಾಗಿ ನಾವು ಮೂರ್ತಿ ಪೂಜಕರು ಅಷ್ಟಲ್ಲ, ನಾವು ಪ್ರಕೃತಿ ಪೂಜಕರು. ಪಂಚಮಹಾಭೂತಗಳನ್ನು ಪೂಜೆ ಮಾಡ್ತೀವಿ ಮೂರ್ತಿ ಮುಖಾಂತರ. ಪಂಚಮಹಾಭೂತಗಳಂದ್ರ ಸೂರ್ಯ, ಮತ್ತೆ ಭೂಮಿ, ನೀರು, ಅಗ್ನಿ, ವಾಯು, ಇವು 5 ತತ್ವಗಳ ನಮ್ಮನ್ನ ಬದುಕಿಸಿದಾವ. ಆ 5 ತತ್ವಗಳಿಂದ ಈ ಭೂಮಿ ನಡೆದೈತಿ. ಆ 5 ತತ್ವಗಳನ್ನ ಪೂಜೆ ಮಾಡುದ ಸನಾತನ ಧರ್ಮ. ಅದಕ್ಕ ಒಂದು ಮಾರ್ಗ ಮಾಡ್ಕೊಂಡಿದೀವಿ. ಈಗ ಎಲ್ರು ಎಲ್ಲಾ ತರ ಇರಂಗಿಲ್ಲ. ಈಗ ಹೆಂಗೈತ್ರಿ, ಒಬ್ಬೊಬ್ರಿಗೆ ಒಂದೊಂದ್ ತರ ವಿಚಾರ ಇರ್ತಾವ. ಈಗ ನನಗ 1ನೇ ಸಾಲಿಗೆ ಹಚ್ಬೇಕು, ಭಿನ್ನತೆಗೆ ಹಚ್ಚಿದ ಮೇಲೆ ನಾನು 10ನೇ ತನ ಹೋಗಕ್ ಸಾಧ್ಯೈತಿ. ಸೀದಾ 10ನೇ ಹಚ್ಚಿದ್ರ ನಾ ಹೆಂಗ್ ಪಾಸ್ ಆಗ್ತಾನೋ. ಅದಕ್ಕ ನಮ್ ಹಿರಿಯರು ಬಾಳ ಶಾಣೆ ಇದ್ರು. ಅದಕ್ಕೆ ಮೊದಲು ಶುರು ಮಾಡ್ಬೇಕಂದ್ರ ಅಧ್ಯಾತ್ಮ ಇದ್ರೊಳಗನು ಧರ್ಮ ಒಳಗನು ನರ್ಸರಿ, ಪ್ರೈಮರಿ, ಹೈಸ್ಕೂಲ, ಕಾಲೇಜ, ಪೋಸ್ಟ್ ಗ್ರಾಜುಯೇಟ್ ಎಲ್ಲ ಅದಾವ. ಆದ್ರೆ ಇವ್ನು ಶುರು ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕಂದ್ರ ಮನಿ ಒಳಗೆ ಒಂದು ಜಗಲಿಯಿಂದ ಶುರು ಮಾಡ್ರಿ ನಮ್ ಹಿರಿಯರು. ಹುಟ್ಟಿದ ಕೂಡಲೇ ಮಗು ಸಂಸ್ಕಾರ ಕೊಟ್ಟ ಜಗಲಿ ಮುಂದೆ ದೇವ್ರ ಪೂಜೆ ಮಾಡೋದು ನಾವು ಮಾಡೋದ್ರಿಂದ ಆ ಮಗನು ಕಲಿತೈತಿ ಅಂತೇಳಿ ದೇವ್ರ ಜಗಲಿಯಿಂದ ಶುರುವಾಗಿದ್ದು ದೇವಸ್ಥಾನಕ್ಕೆ ಹೋಯ್ತು. ಅದೊಂದು ಮಾರ್ಗ ನಮಗ. ಆದ್ರ ಅದ ದೇವ್ರನ್ನು ಸಿದ್ಧಾಂತ ನಮ್ಮ ಹಿಂದೂ ಧರ್ಮದಾಗಿಂತ ಹೆಚ್ಚಾಗಿ ನಾವು ಪಂಚಮಹಾಭೂತಗಳನ್ನ ನಮ್ಮನ್ನು ಬದುಕಿಸಿದ್ದಕ್ಕ ಕೃತಜ್ಞತೆ ಭಾವದಿಂದ ಅವ್ರನ್ನ ಪೂಜೆ ಮಾಡ್ತೀವಿ. ನಾವು ಮರಗಿಡಗಳನ್ನ ಪೂಜೆ ಮಾಡ್ತೀವಿ, ಪ್ರಾಣಿಗಳಲ್ಲಿ ದೇವ್ರು ನೋಡ್ತೀವಿ. ನಮ್ಮಲ್ಲೇನು ಅದ್ವೈತ ವಿಶಿಷ್ಟಾದ್ವೈತ ಸಿದ್ಧಾಂತ ಐತಿ. ದೇವರು ಅಂದ್ರೆ ಕಣ್ಣಿಗೆ ಕಾಣದೇ ಇರುವಂತ ಅಗೋಚರ ಶಕ್ತಿ ನಮ್ಮ ಧರ್ಮನ ಒಪ್ಪತೈತಿ. ಅದ್ರ ಜೊತೆಗಿನ ಈ ಶುರು ಮಾಡ್ಬೇಕಾದ್ರೆ ಕೆಲವೊಬ್ರಿಗೆ ಅದನ್ನ ಒಂದು ಆರಾಧನೆ ಇರ್ಲಿ ಅಂತ ಹೇಳಿ ಒಂದು ಮೂರ್ತಿ ರೂಪವಾಗಿ ನಾವು ದೇವ್ರನ್ನ ಕಾಣ್ತೀವಿ. ದೇವ್ರ ಏನ್ ಹೇಳ್ತಾನಂದ್ರ ನೀ ಎಲ್ಲಿ ಹುಡುಕ್ತೀನಿ ಅಲ್ಲಿ ಸಿಗ್ತೀನಿ ನನಗೆ ಹೇಳ್ಯಾನ. ಇದನ್ನ ಇನ್ನೊಂದು ಪಂಥದವ್ರು ಹೇಳ್ತಾರ, ದೇವ್ರ ಕಣ್ಣಿಗೆ ಕಾಣಂಗಿಲ್ಲ, ಅಗೋಚರದಾನು, ಎಲ್ಲಾ ಕಡೆ ಇರ್ತಾನ ಅಂತ ಹೇಳ್ತಾರಲ್ಲ. ಮತ್ತ ನಮ್ಮ ಧರ್ಮ ಮೇಲೆ ಬೇರೆ ಎಲ್ಲಾ ಕಡೆ ಇದ್ಮೇಲೆ ಯಾಕೆ ಮೂರ್ತಿ ಒಳಗೆ ಯಾಕೆ ಇರಂಗಿಲ್ರಿ? ಮೂರ್ತಿ ಒಳಗೆ ದೇವ್ರಿಲ್ಲ ಅಂತ ಹೇಳ್ತೀರಿ, ಗುಡಿಯಾಗ ದೇವ್ರಿಲ್ಲ ಅಂತೀರಿ. ಇನ್ನೊಂದ್ ಕಡೆ ನೀವೇ ಹೇಳ್ತೀರಿ ಹಿಂದೂ ವಿರೋಧಿ ಮಾಡೋರು ಎಲ್ಲಾ ಕಡೆ ಸರ್ವವ್ಯಾಪಿ ದೇವ್ರದಾನು, ಅವನ್ಯಾಗ ಅಲ್ಲಿ ಗುಡಿಯಾಗ ಹುಡುಕ್ತಿರ್ತೀರಿ. ನಾ ಅದನ್ನು ಎಲ್ಲಾ ಕಡೆ ಸರ್ವವ್ಯಾಪಿ ಇದ್ಮೇಲೆ ಗುಡಿಯಾಗೂ ಇರಾಗಬೇಕಲ್ಲ ಅವ. ಅದಕ್ಕೆ ನಾವು ಆ ಗುಡಿಯಾಗ ಅಲ್ಲಿ ಅದಾನತ್ ನಾವು ನಂಬ್ಕೊಂಡಿದ್ವಿ, ಜಾಗ ಮಾಡ್ಕೊಂಡಿದೀವಿ, ಇಲ್ಲೇ ಕೊಂಡಪ್ಪ ಅಂತ ಆರಾಧಿಸ್ತೇವ್ ನಾ. ಓಕೆ, ಧರ್ಮಗಳಿಗೆ ಮತ್ತು ಪಂಥಗಳಿಗೆ ಏನೋ ವ್ಯತ್ಯಾಸ ಐತ್ರಿ? ನೋಡ್ರಿ, ಧರ್ಮ ಅಂದ್ರ ಜೀವನ ಶೈಲಿ, ಧರ್ಮ ಅಂದ್ರೆ ಜವಾಬ್ದಾರಿ, ಧರ್ಮ ಅಂದ್ರ ಅದೊಂದು ಇದನ್ನಲ್ಲ, ನಿಯಮಗಳಲ್ಲ. ಧರ್ಮ ಅಂದ್ರ ಸಕಲ ಪ್ರಾಣಿಗಳಲ್ಲಿ ಅಂದ್ರೆ 84 ಕೋಟಿ ಜೀವಾಣುಗಳು ಎಲ್ಲರ ಜೊತೆ ಸಹಬಾಳ್ವೆಯಿಂದ ಬದುಕೋದು, ಪ್ರಕೃತಿ ಜೊತೆ ಬದುಕೋದನ್ನ ಧರ್ಮ ಅಂತಾರ. ನಮ್ಮ ಜೊತೆ ಬದುಕ್ಸೋಳು, ಇದು ಧರ್ಮ. ಇನ್ನ ಉಳಿದದ್ದು ಪಂಥ ಯಾವ ಅಂತಾರಂದ್ರ ತಮಗೆ ತಾವ ನಿಯಮಗಳು ಹಾಕೊಂಡು. ಇನ್ನೊಂದು ವಿಶೇಷ ಅಂದ್ರೆ ಹಿಂದೂ ಧರ್ಮದ ಒಂದು ಸ್ಪೆಷಲ್ ಯಾರಲ್ಲಿ ಇರದೇ ಇರುವಂತ ಅದ್ಭುತ ಒಂದು, ಇವತ್ತು ಹಿಂದೂ ಧರ್ಮ ನೋಡ್ರಿ ಎಲ್ಲಾ ನಾಗರಿಕತೆಗಳು ನಾಶ ಆಗಿ ಹೋದು. ಹಿಂದೂ ಧರ್ಮ ಎಷ್ಟು ವರ್ಷಗಳಿಂದ ಇತಿಹಾಸ ಬಂದೈತೆ, ಅಲ್ಲಿ ಅದ್ರ ಜೊತೆ ಇದ್ದಂತ ಯಾವ ಧರ್ಮನೂ ಇವತ್ತು ಉಳಿದಿಲ್ಲ, ಅವೆಲ್ಲ ಹೋದು. ಬಟ್ ಇದಿನ್ನೂರಿಗೆ ಯಾಕೆ ಉಳಿದೈತಿ ಅಂದ್ರೆ ಒಂದು ವಿಶೇಷತೆ. ಹಿಂದೂ ಧರ್ಮನ್ಯಾಗ ಒಬ್ಬ ವ್ಯಕ್ತಿಗೆ ಅವ ಮನಸ್ಸಿಚ್ಛೆ ಬಂದಂಗ ತನ್ನ ದೇವರನ್ನ ಆರಾಧಿಸ್ಬೋದು. ಅವ ಹೆಂಗರೇ ಆರಾಧಿಸ್ಲಿ, ಮೂರ್ತಿ ಇಟ್ಟರೆ ಆರಾಧಿಸ್ಲಿ, ಮೂರ್ತಿ ಇಲ್ಲದರೆ ಆರಾಧಿಸ್ಲಿ, ಧ್ಯಾನ್ಲೇಲ ಆರಾಧಿಸ್ಲಿ, ಅವನಿಗೆ ಸ್ವಾತಂತ್ರ್ಯ ಐತಿ. ಈ ಸ್ವಾತಂತ್ರ್ಯ ಎಲ್ಲಿ ಇಲ್ಲಲ್ಲ ಅದನ್ನ ಪಂಥ ಅಂತ ಕರಿತೀವಿ. ಈ ಸ್ವಾತಂತ್ರ್ಯ ಇರೋದನ್ನ ಧರ್ಮ ಅಂತ ಕರಿತೀವಿ. ಈಗ ನನಗೆ ದೇವ್ರು ಕಾಣೋದು ನಿಮಗೆ ದೇವ್ರು ಕಾಣೋದು ಒಂದೇ ಇರ್ಬೇಕತ್ತೆ ನೇಮ್ ಇಲ್ಲ. ನೀವು ಹೆಂಗಾದ್ರೆ ದೇವ್ರನ್ನ ಕಾಣ್ಬೋದು ನಿಮ್ಮ ಶಕ್ತಿ ಅನುಸಾರ. ನಾನು ನನ್ನ ಆರಾಧನೆ ಅನುಸಾರ ನಾ ದೇವ್ರನ್ನ ಕಾಣಿಸ್ತೀನಿ. ಈ ಸ್ವಾತಂತ್ರ್ಯ ಕೊಟ್ಟದ್ದು ಒಂದು ಧರ್ಮ ಅಂದ್ರೆ ಅದು ಸನಾತನ ಧರ್ಮ. ಆ ಸನಾತನ ಧರ್ಮ ಅದಕ್ಕೆ ಧರ್ಮ ಅಂತ ಕರೀತಾರೆ. ಉಳಿದದ್ದು ನೀವು ನೋಡ್ತಿರ್ದಿನ ಅವ್ರ ನಿಯಮ ಏನದಾವು, ವೇಷ ಹಿಡ್ಕೊಂಡು ಎಲ್ಲ ಚೊಕ್ಕ ನಿಯಮ ಮಾಡ್ತಾರ. ನಮ್ಮಲ್ಲಿ ಯಾವ್ದು ನಿಯಮ ಇಲ್ಲ. ನೀವು ಕುಂಕುಮ ಹಚ್ಚಿರೂ ಹಿಂದೂನ, ಹಚ್ಚದಿದ್ರು ಹಿಂದೂನ. ನಮ್ಮಲ್ಲಿ ಯಾರ ಎಣ್ಣಿ ಅದನ್ನ ಮಾಡ್ಲಿಲ್ಲ ಅಂದ್ರೆ ಹಿಂದೂ ಅಲ್ಲ ನೀ ಅಂತ ಯಾರಿಗಾರ ಅಂತೀವಿ ಅಂತ್ರಿ, ಯಾರಿಗೂ ಅನ್ನಂಗಿಲ್ಲ. ಅವ್ನ ದೇವಸ್ಥಾನಕ್ಕೆ ಬಂದ್ರು ಹಿಂದೂನ, ದೇವಸ್ಥಾನಕ್ಕೆ ಬರದೇ ಇದ್ರು ಹಿಂದೂನ. ಈ ಧರ್ಮ ಪಂಥ ವ್ಯತ್ಯಾಸ ಹೇಳತ್ತಿರ್ಲ? ಇನ್ನೊಂದು ವಿಶೇಷ ಹೇಳ್ತೇನ್ರಿ, ಇವತ್ತ ಇದನ್ನ ಯಾರೂ ಒಪ್ಪಂಗಿಲ್ಲ ಅನ್ನಕ್ ಸಾಧ್ಯನೇ ಇಲ್ಲ ಅಂತ ಒಂದು ವಿಷಯ. ಈಗ ಜಗತ್ತಿನಾಗ ನಮ್ಮ ಹಿಂದೂ ಧರ್ಮದವ್ರಿಗೆ ಯಾರೋ ನಮ್ಮ ವ್ಯಕ್ತಿಗೆ ಅಥವಾ ಯಾರೋ ಒಬ್ಬ ಹುಡುಗ ನಮ್ಮಲ್ಲಿ ಅಥವಾ ಮದುವೆ ಆದವಂಗ ಅಥವಾ ವಯಸ್ಸಾದವ್ರಿಗೆ ಏನಾರ ಅಧ್ಯಾತ್ಮದ ಅಮಲ ಇರ್ತಂದ್ರ, ಅಧ್ಯಾತ್ಮದ ಒಂದು ನಶೆ ಇರ್ತಂದ್ರ ಏನಾಗ್ತಾನ್ರವ ಸನ್ಯಾಸಿ ಆಗ್ತಾನ. ಇದ ಏನಾರೇ ಇವತ್ತು ಜಗತ್ತಿನಾಗ ಶಾಂತಿ ಪ್ರೇತ್ ಹೇಳ್ಕೊಂಡು ಎಲ್ಲಾ ಕಡೆ ದೇವ್ರ ಹೆಸರ ಮೇಲೆ ಬಾಂಬ್ ಹಾಕ್ತಾರ. ಅವ್ರಿಗೆ ಧರ್ಮದ ನಶೆ ಇರ್ತಾರ, ಅವ್ರು ಏನ್ ಮಾಡ್ತಾರ ನೀವು ನೋಡಾತಿರಿಲ್ರಿ? ನಮ್ಮ ಹಿಂದೂ ಧರ್ಮದ ನಶೆ ಏರಿದ್ರ ಒಬ್ಬ ಸನ್ಯಾಸಿ ಆಗ್ತಾನ, ಸಂತ ಆಗ್ತಾನ, ಅವ ಸಮಾಜದ ಕಲ್ಯಾಣಕ್ಕಾಗಿ ಹೊಂಟು ಬಿಡ್ತಾನ. ಇದ ಸಾಕಷ್ಟು ಉದಾಹರಣೆ ಅದಾವ. ಕರೆ ಇನ್ನೊಂದ್ ಧರ್ಮದಾಗ ನಶೆ ಗಿಶೆ ಏರಿತಂದ್ರ ಮೈಗೆ ಬಾಂಬ್ ಕಟ್ಕೊಂಡ್ ಓಡಾಡ್ತಾರ.
ಅಂದ್ರೆ ಇದಕ್ಕಿಂತ ದೊಡ್ಡ ವ್ಯತ್ಯಾಸ ಅಂದ್ರೆ ಇದ್ರಾಗ ನಿಮ್ಗೆ ಗೊತ್ತಾಗಬೇಕು ಹಿಂದೂ ಧರ್ಮದ ಸಿದ್ಧಾಂತ ಏನದಾವು ಉಳಿದ ಧರ್ಮ ಅಲ್ಲ ಪಂಥಗಳದ ಏನ್ ಕಲಿಸ್ತಾರೋ ಇದ ವ್ಯತ್ಯಾಸ. ಇದಕ್ಕಿಂತ ಬೆಸ್ಟ್ ನಿಮ್ಗೆ ಉದಾಹರಣೆ ಬೇಕಾಗಿ ಇಲ್ಲ. ಇವತ್ತು ಲೈವ್ ಜೀವಂತ ಉದಾಹರಣೆ ಐತಿ ನಿಮ್ಮ ಮುಂದೆ. ಈಗ ಪಂಥಗಳು ಹೇಳ್ರಿ ಕಲಿಸ್ತಾರ ಹೇಳ್ರಿ ಅದ್ರ ಯಾರು ಉದಾಹರಣೆ ಅದಾನ್ರಿ ಇಲ್ಲ ಕಲಿಸ್ತಾರಪ್ಪ ಅಂತಂದ್ ಹಿಂಗ ಕಲಿಸ್ತಾರಪ್ಪ ಅಂತಂದ್ ಇಲ್ರಿ ಅವ್ರ ಪಂಥದವ್ರು ಅವ್ರದ್ದು ನೋಡ್ರಿ. ಈಗ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಕುರಾನ್ ಐತಿ, ಇಸ್ಲಾಂ ಧರ್ಮದ ಕುರಾಣ ಮತ್ತು ಬೈಬಲ್ ಕ್ರಿಶ್ಚಿಯನ್ರದ್ದು. ಕುರಾಣದ ಪಠನ ಅವರು ಇಸ್ಲಾಂದಾಗ ಏನ್ ಕಲಿಸ್ತಾರಪ್ಪ ಅಂದ್ರೆ ಕುರಾನ್ ಎಲ್ಲಿ ಕಲಿಸ್ತಾರೆ ಅವ್ರು ಮದರಸ ಒಳಗೆ ಕಲಿಸ್ತಾರೆ. ಹಿಂದಕ್ಕೆ ನಮ್ಮ ಬ್ರಿಟಿಷ್ ಕಾಲದಲ್ಲಿ 5 ಲಕ್ಷ ಗುರುಕುಲಗಳಿದ್ದು. ಇವತ್ತು ಎಷ್ಟು ಅದಾವ್ರಿ? ಬೆರಳಂಕ ಎಷ್ಟು ಅದಾವ್ರಿ? ಇಲ್ಲ ಗುರುಕುಲ. ಯಾಕೆ ಅದಾವ ಗುರುಕುಲ, ಬಟ್ ಅದನ್ನ ಸರ್ಕಾರ ಅಧಿಕೃತ ಅಂತ ಅವ್ರಿಗೆ ಸರ್ಟಿಫಿಕೇಟ್ ಕೊಡಂಗಿಲ್ಲ ಸರ್ಕಾರ. ಅವ್ರಿಗೆ ಯಾವುದೇ ಸರ್ಕಾರಿ ನೌಕರಿ ಒಳಗೆ ತಗೊಳಂಗಿಲ್ಲ. ಇದು ಗುರುಕುಲ ಪರಿಸ್ಥಿತಿ. ಆದ್ರ ಗುರುಕುಲ ಮಕ್ಕಳನ್ನ ಇರ್ಲತ್ ಕಲ್ಸಾತಾರ. ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ನಮ್ ಕನೇರಿ ಅಪ್ಪಗಳು ಕನ್ನೇರಿ ಒಳಗ ಒಂದು ಅದ್ಭುತ ಗುರುಕುಲ್ ತೆಗದಾರ. ಗುರುಕುಲ್ನಾಗ ಅವ್ರ ಮಕ್ಕಳು ಶಿಕ್ಷಣ ಕೊಡತಾರ. ಅಲ್ಲಿ 64 ವಿದ್ಯೆಗಳನ್ನ ಕಲಿಸ್ತಾರ ಅವ್ರು. ಆ ಮಕ್ಕಳಿಗೆ ಮುಂದಿನ ಇನ್ನು ಬರುವ ಸರ್ಕಾರಗಳು ನೌಕರಿಯಲ್ಲಿ ಅವಕಾಶ ಕೊಟ್ರ. ಆದ್ರ ನೌಕರಿ ಹಿಡಿಯೋದ ಆ ಗುರುಕುಲದ ಉದ್ದೇಶ ಇಲ್ಲ. ಆ ಗುರುಕುಲದ ಉದ್ದೇಶ ಏನತ್ತೆ ಅಂದ್ರ ರಾಜನ ಮಾಡೋದೈತಿ. ನೌಕರಿ ಹಿಡಿದು ಯಾರೋ ಕೆಲಸ ಮಾಡೋ ಗುರುಕುಲ ಸಿದ್ಧಾಂತ ಅಲ್ಲ. ಇದನ್ನ ತಿಳ್ಕೊರಿ. ಸ್ವತಂತ್ರ ಪೂರ್ವದಲ್ಲಿ ನಮ್ಮ ದೇಶನಾಗಿದ್ದು ಗುರುಕುಲಗಳ ರಾಜನನ್ನ ತಯಾರು ಮಾಡ್ತಿದ್ವು, ಹೊರತಾಗಿ ಒಬ್ಬ ಕಾರ್ಕೊಂಡು ತಯಾರು ಮಾಡ್ತಿದ್ದಿಲ್ಲ. ಅದಕ್ಕ ಈಗಿನ ನಾವು ಜನರೇಷನ್ ಏನಾಗ್ಬಿಟ್ಟೈತಪ್ಪ ಅಂದ್ರೆ ನನ್ನ ಮಗ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಎಲ್ಲ ಆಗ್ಲಿ ಕರಿ ದೇಶ ಧರ್ಮ ಇದ್ರ ಉಸಾಬ್ರಿಗೆ ಹೋಗ್ಬಾರ್ದು ಅನ್ನೋ ಅಂತ ನಮ್ಮ ಹಿಂದೂಗಳ ಇದೊಂದು ಮಾನಸಿಕತೆನೇ ಇವತ್ತು ನಮ್ಮ ಹಿಂದೂ ಸಮಾಜಕ್ಕೆ ಕಂಟಕ ಆಗೈತಿ. ಈಗ ಅದಕ್ಕ ಕೆಲ ಹೇಳ್ತಾರಲ್ಲ, ಶಿವಾಜಿ ಬೇಕಾದ್ರ ಬಾಜುಕಿನ ಮನ್ಯಾಗ ಹುಟ್ಲಿ, ನಮ್ಮ ಮನ್ಯಾಗ ಬೇಡ. ಆ ನೀತಿನ ನಮ್ ಹಿಂದೂಗಳಿಗೆ ಇಷ್ಟ ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಕಾರಣ ಆಗೈತಿ. ನೀವು ಕುರಾನ್ ಬಗ್ಗೆ ಹೇಳ್ರಿ. ಸದ್ಯ ಕುರಾನ್ ಬಗ್ಗೆ ಅವ್ರ ಶಿಕ್ಷಣ ಕೊಡ್ತಾರ ಅಂತ ಹೇಳಿದ್ರಿ. ಬಟ್ ಅದು ನೀವು ಹೇಳ್ರಿ ಸದ್ಯ ಅದು ನೀವು ಉದಾಹರಣೆ ರೀ ಅದ್ರನ್ನ ಇದು ಕೊಡ್ಬೋದೇನ್ರಿ, ಪ್ರೂಫ್ ಆಯ್ತು ಕೊಡ್ಬೋದೇನ್ರಿ? ಇಲ್ಲ, ಇವತ್ತು ನೀವು ಮದ್ರಾಸಾದಾಗ ಹೋದ್ರ ಸಾಕಷ್ಟು ನೋಡ್ರಿ ಸೋಷಿಯಲ್ ಮೀಡಿಯಾ ಅಭಿವೃದ್ಧಿ ಆಗೈತಿ. ಸೋಷಿಯಲ್ ಮೀಡಿಯಾದಾಗ ಈಗ ಏನೇನ್ ಬರ್ತಾವ ವಿಡಿಯೋಗಳು ನೋಡಿರಿ, ಅಲ್ಲಿ ಏನ್ ಕಲಿಸ್ತಾರೋ ನೋಡಿರಿ. ಆ ಮಕ್ಕಳಿಗೆ ಇಂಗ್ಲಿಷ್ ಎಲ್ಲ ಶುದ್ಧವಾಗಿ ದೇಶದ ಪ್ರಧಾನಮಂತ್ರಿ ಯಾರ ಹೋಗಿ ಕೇಳಿ ನೋಡ್ರಿ ನೀವು ಮೀಡಿಯಾದಾಗ ಅದೇರಿ. ಅವ್ರು ಹೇಳ್ತಾರ ಉತ್ತರ ಕೇಳ್ರಿ, ಕೇಳೋದಿಲ್ಲ. ಅವ್ರಿಗೆ ಈ ಮುಖ್ಯಮಂತ್ರಿ ಯಾರ್ದಾರು ಕೇಳಿದ್ರೆ ಹೇಳಂಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಷ್ಟು ಸಾಕಷ್ಟು ವಿಡಿಯೋಗಳು ನೋಡ್ತೀವಿ ನಾವು, ಅವ್ರಿಗೆ ಗೊತ್ತೇ ಇಲ್ಲ. ಅಂದ್ರೆ ಅವ್ರು ಏನು ಕಲಿಸ್ತಾರಲ್ಲಿ ಕೇವಲ ಧರ್ಮ ತಮ್ಮ ತಮ್ಮ ಗ್ರಂಥದ ವಿಷಯಗಳನ್ನು ಬಿಟ್ಟು ಬೇರೆ ಏನೂ ಕಲ್ಸಂಗಿಲ್ಲ. ಅಂದ್ರೆ ಹಂಗೆ ಕಲಿಸೋದ್ರಿಂದ ಆ ಮಗು ಸಮಾಜದಾಗ ಬಂದು ಹೊರಗೆ ಬಂದ್ಮೇಲೆ ಅವ್ ತನ್ನ ಜೀವನ ಮಾಡ್ಕೊಳ್ಳೋದು ಅಥವಾ ಸಮಾಜ ಎಲ್ಲರ ಜೊತೆ ಬದುಕಬೇಕನ್ನುವಂಥ ಕಲ್ಪನೆ ಇರಂಗಿಲ್ಲ ಅವ್ನು. ಮತ್ತು ಭಾಳಷ್ಟು ಆ ಧರ್ಮ ಕುರಾಣಗಳನ್ನು ನೀವು ಓದಿದ್ರೆ ನಾವು ಓದಿದೀವಿ ನಾವು. ಯಾಕಂದ್ರೆ ಅವ್ನ ಸಂಘಟನೆಯಾಗ ಇದೀವಿ ಅಂದ್ಮೇಲೆ ರೀ ನಾವು ಎಲ್ಲಾ ಧರ್ಮದ ಗ್ರಂಥಗಳನ್ನ ಓದಿದಾಗ ನಮ್ ಗ್ರಂಥದ ಬೆಲೆ ಗೊತ್ತಾಗೋದು. ಬರೀ ನಾವು ನಮ್ದಂದ ಓದ್ಕೊಂಡು ಕೂತ್ರ ಆಗಂಗಿಲ್ಲ. ಈಗ ಸಾಕಷ್ಟು ಕುರಾಣದಾಗ ಆಯಾತ ಬರ್ತಾವು. ಅದ್ರೊಳಗೆ ಬಂದಂತ ಒಂದೊಂದು ಆಯಾತದಾಗ ಈಗೇನ ಜಿಹಾದ್ ಬಗ್ಗೆ ಐತಿ, ಆಮೇಲೆ ಕಾಫಿರ್ ಬಗ್ಗೆ ಐತಿ, ಒಂದ್ ಮುಷ್ರಿಫ್ ಅತ್ತಾರ. ಇವ್ರೆಲ್ಲ ಏನಂದ್ರ ಯಾರಲ್ಲ ನಂಬಂಗಿಲ್ಲಲ್ಲ, ಇವ್ರೆಲ್ಲಾರು ಕಾಫಿರ್ಗಳು ಮುಷ್ರಿಫ್ಗಳು. ಅವ್ರನ್ನ ಇಲ್ಲಿ ಇರಾಕ್ ಅವಕಾಶ ಇಲ್ಲ. ಈಗ ಎಷ್ಟೋ ಸಲ ನೀವು ಇದನ್ನ ಬೇಕಾದ್ರೆ ಪುಸ್ತಕ ತೆಗೆದು ಓದ್ರೆ ಅದ್ರೊಳಗೆ ಎಲ್ಲ ಸಿಗ್ತಾವ. ಆದ್ರೂ ಸಹಿತ ನಾ ಇನ್ನೊಂದು ಧರ್ಮದ ಬಗ್ಗೆ ಇವತ್ತು ಮಾತಾಡೋಕ್ಕಿಂತ ನಾನು ಹಿಂದೂ ಧರ್ಮದ ಏನೈತಿಪ್ಪ ಅನ್ನೋದ್ರ ಮಾತ್ರ ನಾ ಇವತ್ತು ಹೇಳಕ್ ಇಷ್ಟಪಡ್ತೀನಿ. ಅಪ್ಪ ಅಂತ ಎಷ್ಟು ಬರ್ತಾರ ಮುಸ್ಲಿಂ ಅನ್ನೋದು ನೀವು ಒಂದ್ ನಾ ಕೇಳಿದಿರಿ. ಈಗ ನೀವು 3 ಹೇಳಿದ್ರಿ. ಈ ಸದ್ಯ 3 ಹೆಸರು ಹೊಡೆದು ಹೇಳಿದ್ರಿ. ಅವ್ ಎಷ್ಟ್ರಿ ಅದಾರಪ್ಪ ಅಂತ ನನಗ ಒಂದು ಮಾಹಿತಿ ಪ್ರಕಾರ ಒಂದ್ 73 ಏನೋ ಅವರು ಮುಸ್ಲಿಂ ಒಳಗನ ಜಾತಿ ಅದಾವ ಅಂತ ಹೇಳಿ ನನಗೊಂದು ಮಾಹಿತಿ. ಕರೆಕ್ಟಾಗಿ ಇಷ್ಟ ಗೊತ್ತಿಲ್ಲ. ಒಂದ್ 73 ಏನೋ ಜಾತಿಗಳು ಅದಾವತ್ತ ಅಲ್ಲಿ. ಸಯ್ಯದ, ಆಮೇಲೆ ಮೂಮಿನ್, ಹಿಂಗ ಏನೇನೋ ಬರ್ತಾವ ಅಂತ ಹೇಳಿ ನಮಗೊಂದು ಮಾಹಿತಿ. ಅಂದ್ರೆ ಅವರು ಮುಸ್ಲಿಂ ಅಂದ್ರೆ ಏಕತೆ ಇರ್ತಾರಲ್ರಿ, ಅವ್ರು ಏಕತೆ ಅದ ಬೇರೆ ಬೇರೆ ಅದಾವ್ರಪ್ಪ ಅಂತ ಎಲ್ಲರೂ. ಅವ್ರಲ್ಲಿ ಏನ್ ನೋಡ್ರಿ, ಅವ್ರು ಹೇಳ್ಕೊಳಂಗಿಲ್ಲ. ಅವ್ರು ನಮ್ಮ ಹಿಂದೂ ಧರ್ಮದ ನನಗೆ ಯಾರಾದ್ರೆ ಕೇಳಿದ್ರ ನಾ ಏನ್ ಹೇಳ್ತೀನಿ ಫಸ್ಟ್, ಹಿಂದೂ ಅಂತ ಕೇಳಂಗಿಲ್ಲ ನಮ್ನ. ಯಾಕಂದ್ರೆ ಹಿಂದೂ ಅಂತ ಎಲ್ಲರಿಗೂ ಗೊತ್ತಿರ್ತೈತಿ, ಜಾತಿ ಕೇಳ್ತಾರ. ನಾವ್ ಅದನ್ನ ರೂಢಿ ಮಾಡ್ಕೊಂಡ್ ಬಂದಿವ. ಆದ್ರ ಅವರಲ್ಲಿ ಯಾರನ್ನ ನೀವು ಕೇಳಕ್ ಹೋದ್ರಿ ಅಂದ್ರ ಅವ್ರು ಯಾರನ್ನೂ ಜಾತಿ ಕೇಳಂಗಿಲ್ಲ, ಸೀದಾ ಇಸ್ಲಾಂ ಮುಸ್ಲಿಂ ಅಂತ ಹೇಳ್ತಾರ ಎಲ್ಲಿ ಅವ್ರು. ಯಾಕಂದ್ರ ಅವ್ರ ಕಲ್ತದ್ದು ಅವ್ರ ಕುರಾನ್ ಒಳಗ ಅದನ್ನ ಒಂದ ತೋರಿಸ್ತಾರ. ಆದ್ರ ಅವರಲ್ಲಿ ಸಹಿತ ಭಿನ್ನಾಭಿಪ್ರಾಯ ಸಾಕಷ್ಟು ಅದಾವ. ಇವತ್ತು ನಮ್ಮ ದೇಶನ್ಯಾಗ ಅವ್ರು ಹಿಂಗಿರ್ಬೋದು, ಆದ್ರ ನಿಮ್ ಪಾಕಿಸ್ತಾನಾಗ ಇಲ್ಲೇ ನೋಡ್ರಿ ಸುನ್ನಿ ಶಿಯಾ ಅಂತ ಹೊಡೆದಾಡಿ ಸಾಯ್ತಾರ. ಅವ್ರ ಮಸೂದ್ ಇವ್ರಿಗೆ ಬರ್ಬಿಡಂಗಿಲ್ಲ, ಇವ್ರೊಳಗ ಅವ್ರು ಹೋಗ್ಬಿಡಂಗಿಲ್ಲ. ಇದು ಈ ಇರಾನ್ ಶಿಯಾ ದೇಶ, ಅಲ್ಲಿ ಸುನ್ನಿಗಳಿಗೆ ಅವಕಾಶ ಇಲ್ಲ. ಇದಕ್ಕೆ ಏನ್ ಹೇಳ್ತೀರಿ ನೀವು? ನಮ್ಮ ಹಿಂದೂ ಧರ್ಮದಾಗ ಜಾತಿಗಳ ಬಗ್ಗೆ ಹೇಳ್ತಾರೆ. ನಮ್ ಜಾತಿ ಹೇಳ್ಕೊಂಡು ಯಾರು ಒಬ್ರನ್ನೊಬ್ರು ಕೊಲೆ ಮಾಡೋದು ಕೊಲ್ಲೋದು ಎಲ್ರಿ ಕೇಳಿರೇನು ವ್ಯತ್ಯಾಸ? ಎಲ್ಲೂ ಇಲ್ಲ. ನಮಗ ಹೇಳ್ತಾರ ಅವರು ಜಾತಿ ಬೇರೆ ಬೇರೆ ಮಾಡ್ತೀವಿ ಅದು ಮಾಡ್ತೀವಿ ಅಂತ. ನಿಮ್ಮ ಬೇರೆ ದೇಶನ ನೀವ ಎಲ್ಲ ಇದ್ದ ಕಡೆನ ನೀವು ಶಾಂತಿಯಿಂದಿಲ್ಲ. ಈಗ ಅಲ್ಲೇ ಅದ ದೇಶನಾಗ ಒಂದೊಂದು ದೇಶ ಸುನ್ನಿಗಳಿಗೆ ಅವಕಾಶ ಕೊಡಂಗಿಲ್ಲ, ಒಂದ್ ದೇಶ ಶಿಯಾಗಳಿಗೆ ಕೊಡಂಗಿಲ್ಲ. ಅದಕ್ಕೆ ನಮ್ಮಲ್ಲಿ ಇರುವಂತ ಧಾರ್ಮಿಕ ಸ್ವಾತಂತ್ರ್ಯ ನೀವು ಜಗತ್ತಿನ ಯಾವ ಧರ್ಮದಾಗೂ ಸಿಗಕ್ ಸಾಧ್ಯ ಇಲ್ಲ.
ನೀವು ನೋಡ್ರಿ, ನೀವು ಒಬ್ರು ಲಕ್ಷ್ಮೀ ಪೂಜೆ ಮಾಡ್ತಾರ, ಇನ್ನೊಬ್ರು ದುರ್ಗಾನ್ ಪೂಜೆ ಮಾಡ್ತಾರ, ಇನ್ನೊಬ್ರು ಶಿವನ್ ರುದ್ರ ಪೂಜೆ ಮಾಡ್ತಾನಂತ, ಇನ್ನೊಬ್ರು ವಿಷ್ಣು ಸತ್ಯನಾರಾಯಣ ಪೂಜೆ ಹಾಕ್ತಾನಂತಾನ. ಅದ್ಯಾಕೆ ಹಾಕ್ತಿ ಅಂತ ಯಾರಾದ್ರೂ ವಿರೋಧ ಮಾಡ್ತಾರ ನಿಮಗೆ? ಮತ್ ನಮ್ಮಲ್ಲಿ ಹೆಂಗ್ ವ್ಯತ್ಯಾಸ ಐತಿ ಅಂತೀರಿ ನೀವು? ನಮ್ಮಲ್ಲಿ ಎಲ್ಲೂ ಇಲ್ಲ. ಕೆಲವೊಂದು ರಾಜಕೀಯ ಲಾಭಕ್ಕಾಗಿ ನಮ್ಮನ್ನು ಒಡೆದಾಳುವಂತ ಬ್ರಿಟಿಷರ ನೀತಿ, ಈ ಬ್ರಿಟಿಷರು ಏನ್ ಮಾಡ್ರಿ ನಮ್ಮನ್ನ ಹೆಂಗ್ ಆಳಿದ್ರ ಅಂದ್ರೆ, ಈ ನಮ್ಮನ್ನೆಲ್ಲ ಜಾತಿ ಒಳಗೆ ಒಡೆದು ಹಾಕಿ ಅವ್ರು ಬಂದದ 10,000 ಮಂದಿ. ಅವತ್ತಿದ್ದದ್ದು 21 ಕೋಟಿ ಜನಸಂಖ್ಯೆ. ಅದನ್ನ ಆಳ್ಬೇಕಾದ್ರೆ 10,000 ಮಂದಿಗೆ ಹೆಂಗ್ ಸಾಧ್ಯ ಐತಿ? ನಮ್ಮ ಒಳಗನ ಭೇದ ಮಾಡಿಸಿ ಒಡೆದ ಈ ದೇಶನ ಆಳ್ರಿ. ಅದನ್ನ ಮುಂದೆ ಬಂದು ಸ್ವತಂತ್ರ ಆದ ನಂತರ 70 ವರ್ಷ ಮುಂದಿನವರು ಅದನ್ನ ಮಾಡ್ಕೊಂತ ಬಂತಾರೆ. ಅಂದ್ರೆ ಏಕತೆನೇ ಇಲ್ರಿ. ಏಕತೆ ಅಂದ್ರೆ ಆಗದಂಗ ರಾಜಕಾರಣಿಗಳು ಇದನ್ನ ಮೇಂಟೈನ್ ಮಾಡ್ಕೊತ ಬರತ್ತಾರೆ. ಅದಕ್ಕೆ ನಾವು ತಿಳಿದವರು ನಮ್ಮ ಭವಿಷ್ಯದ ದೃಷ್ಟಿಯಿಂದ ಇವತ್ತಿನ ಲಾಭಕ್ಕಿಂತ ಮುಂದಿನ ನಮ್ಮ ಜನರೇಷನ್ ಅಂತ ಲಾಭ ನೋಡಕ್ ಹೋದ್ರೆ ನಾವು ಏಕತ್ರ ಆದ್ರೆ ಮಾತ್ರ ಮುಂದಿನ ಜೀವನದ ನಮ್ದ ಚಂದ ನೀಡಿದೈತಿ. ಭಾರತ ಅನ್ನೋದೊಂದು ದೇಶ ಇರಲಿಲ್ಲ, ಇದು ಬ್ರಿಟಿಷರ್ ಬಂದ ಮೇಲೆ ಇದೊಂದು ಒಗ್ಗೂಡ್ಸ್ಯಾರ ಅಂತ ಹೇಳ್ತಾರ. ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ಭಾರತ ದೇಶ ಇಲ್ಲಾಗಿತ್ತಂದ್ರ ಭಾರತ ಅನ್ನೋದು ಹೆಸರು ಎಲ್ಲಿಂದ ಬಂತ? ಇವತ್ತು ನಮ್ಮ ಯಾವ್ದ್ರೆ ಒಂದು ಹೋಮ, ಯಾವ್ದೇ ಒಂದು ಪೂಜೆ ಪುನಸ್ಕಾರ ಹಚ್ಚಾರ, ಆಚಾರ ಅರ್ಚಕರು ಬಂದಾಗ ಭರತ ವರ್ಷೆ, ಭರತ ಖಂಡೆ, ಜಂಬೂ ದ್ವೀಪೆ ಅಂತ ಹೇಳ್ತಾರಲ್ರಿ. ಮತ್ತ ಅದ್ ಎಲ್ಲಿಂದ ಬಂದದ್ರಿ ಸಂಸ್ಕೃತ ಶ್ಲೋಕ? ಅಂದ್ರೆ ಇದು ಭಾರತ ಬಿಟ್ಟು ಹೊರಗೂ ಐತೆ ಅಂದಾಗ ನಿಮ್ ಅರ್ಥ ಆಯ್ತು. ಜಂಬೂ ದ್ವೀಪೆ ಅಂದ್ರ ಗೊತ್ತನ್ರಿ ಏನತ್ತೆ? ಜಂಬೂ ದ್ವೀಪೆ ಅಂದ್ರ ಇವತ್ತು ಇಂಡೋನೇಷಿಯಾ, ಜಕಾರ್ತಾ, ಕಾಂಬೋಡಿಯಾ, ಮಲೇಷಿಯಾ, ಈ ಬಾಂಗ್ಲಾದೇಶ್ ಇತ್ತಿತ್ಲ ನಿಮ್ ಮುಂದೆ ಆಗಿದ್ದು, ಬಾಂಗ್ಲಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ಟಿಬೇಟ್, ಇವೆಲ್ಲ ಸೇರಿ ಒಂದು ಜಂಬೂ ದ್ವೀಪ ಇದು. ಅದು ಭಾರತ. ಬ್ರಿಟಿಷರು ಬಂದ ಭಾರತ ಮಾಡಿದ್ರ ಅಶೋಕ ಚಕ್ರವರ್ತಿ ಇಡೀ ಜಂಬೂ ದ್ವೀಪನ ಆಳ್ತಿದ್ರು. ವಿಶೇಷ ಅಂದ್ರ ನಮ್ಮ ಭಾರತ ಖಂಡವನ್ನ ಆಳಿದ ಏಕೈಕ ವ್ಯಕ್ತಿ ಅಂದ್ರ ರಾಜ ವಿಕ್ರಮಾದಿತ್ಯ. ಉಜ್ಜಯಿನಿ ರಾಜಧಾನಿ ಮಾಡ್ಕೊಂಡ ವಿಕ್ರಮ ಶಕೇತಿ. ಇವತ್ತು ನಾವು ಕ್ಯಾಲೆಂಡರ್ ಒಳಗೆ ನೋಡ್ತೀವಿ. ವಿಕ್ರಮ ಶಕೇತಿ ಯಾಕೆ ಬಂತಂದ್ರ ಅರ್ಧ ಭೂಖಂಡನ ಆಳ್ತಿದ್ರು. ಅವನಕ್ಕಿಂತ ದೊಡ್ಡ ಸಾಮ್ರಾಜ್ಯನ ಜಗತ್ತಿನಾಗ ಯಾರು ಆಳಿಲ್ಲ. ಆದ್ರ ನಮ್ಮ ದುರ್ದೈವ, ನಮ್ಮ ಇತಿಹಾಸ ಈ ಲೆಫ್ಟಿಸ್ಟ್ಗಳು, ಕಮ್ಯುನಿಸ್ಟ್ಗಳು ಸೇರ್ಕೊಂಡ ಅವೆಲ್ಲ ಮುಚ್ಚಿಟ್ಬಿಟ್ಟಾರ. ಯಾವನೋ ಒಬ್ಬ ಒಂದ್ ಸ್ವಲ್ಪ ತಮ್ಗೆ ಯಾರು ಇಷ್ಟ ಆಗ್ತಾರೋ, ತಮ್ಗೆ ಯಾರ ಬೇಕಲ್ಲ ಅವ್ರ ಬಗ್ಗೆ ಇಲ್ಲ ಸಲ್ಲದ ಬರದ ಕಲಿಸಿ ಬಿಟ್ಟು ಹೋಗ್ಯಾರ. ಬಟ್ ವಿಕ್ರಮ ಶಕೆ ನೀವು ತೆಗೆದು ನೋಡ್ರಿ, ಇವತ್ತು ನೋಡಿ ಜಗತ್ತಿನ ಅತಿ ದೊಡ್ಡ ದೇವಸ್ಥಾನ ಎಲ್ಲಿ ಐತ್ರಿ? ಕಾಂಬೋಡಿಯಾ ನಮ್ಮ ದೇಶನಾಗ ಇಲ್ಲದ, ಬೇರೆ ದೇಶನ. ಇವತ್ತು ಅಲ್ಲಿ ಹೋದ್ರಿ ಅಂದ್ರ ದೇವಾಲಯ, ಸೂರ್ಯ ದೇವಾಲಯ ಕಾಂಬೋಡಿಯಾದಾಗ ಜಗತ್ತಿನ ಅತಿ ದೊಡ್ಡ ದೇವಸ್ಥಾನ. ಅಂದ್ರ ಅದ್ರ ಅರ್ಥ ಏನ್ರಿ? ರಾಜ ಚೋಳ ಕಟ್ಟಿದ್ದ ದೇವಸ್ಥಾನ. ಇವ್ರೆಲ್ಲ ಅವಾಗ ಆಳಿದ್ರ ಅದನ್ನೆಲ್ಲ ಪ್ರದೇಶ ಅನ್ನಕ್ ಒಂದ್ ಸಾಕ್ಷಿ ಕುರುವುದಾವ್. ಅಂದ್ರೆ ವಿಶ್ವವಿಖ್ಯಾತ ಆಗೈತಿ ಅನ್ನೋದಕ್ಕೂ ಇದೊಂದು ಉದಾಹರಣೆ. ಈಗ ನಮ್ಮನ್ನ ದಾರಿ ತಪ್ಸಕ ಕೆಲವೊಂದು, ಈಗ ನೋಡ್ರಿ ಹಿಂದೆ ದಾನವ್ರ ಇದ್ರು, ಇವತ್ತು ದಾನವ್ರ ಅದಾರ ಅನ್ನಕ್ ಇವರೊಂದು ಉದಾಹರಣೆ. ಅಂದ್ರೆ ಈಗ ಟಿಪ್ಪು ಸುಲ್ತಾನ್ ಬಗ್ಗೆ ನಿಮ್ ಹಿಂದೂ ಸಂಘಟನೆಯಲ್ಲಿ ಬಹಳ ವಿರೋಧ ಐತ್ರಿ. ಆದ್ರ ಅವು ಬ್ರಿಟಿಷರ್ ವಿರುದ್ಧ ಹೋರಾಡುವ ಸಮಯದಲ್ಲಿ ಅಥವಾ ಹೋರಾಡುವಾಗ ತನ್ನ ಮಕ್ಕಳನ್ನ ಅಡ ಇಟ್ಟಿದ್ದ ಅಂತ ವ್ಯಕ್ತಿಗೆ ನೀವು ವಿರೋಧ ಮಾಡ್ತೀರಿ. ಯಾಕಾಗಿ ಮಾಡ್ತೀರಿ? ಯಾಕಂದ್ರ ಅವನೊಬ್ಬ ಮುಸ್ಲಿಂ ಅಥವಾ ಅದೊಂದು ಆ ಪಂಥದಲ್ಲಿ ಹುಟ್ಟಾಣ ತಂದು ಮಾಡ್ತಿರೋ ಅಥವಾ ಯಾವ ಉದ್ದೇಶಕ್ಕಾಗಿ ಮಾಡ್ತೀರಿ? ನಿಮಗೊಂದ ಇತಿಹಾಸ ನೆನಪು ಮಾಡ್ತಾನ, ಹೇಳ್ರಲ್ಲ. ಸಿಖ್ಖರ ಗುರು ಗೋವಿಂದ್ ಸಿಂಗ್ ಅವ್ರ ಮಕ್ಕಳನ್ನ ಔರಂಗಜೇಬ್ ಏನ್ ಮಾಡಿದ್ ಗೊತ್ತ ನಿಮ್ಗೆ? ಹೇಳ್ರಲ್ಲ. ಅವ್ರ ಮಕ್ಕಳನ್ನ ಧರ್ಮ ಪರಿವರ್ತನೆ ಮಾಡ್ಲಿಲ್ಲ, ನಿನ್ನ ಮಕ್ಕಳನ್ನ ಕತ್ತರಿಸ್ತಾನಂದ್ರನು ಆ ಮಕ್ಕಳನ್ನ ಕತ್ತರಿಸಿದ್ರ, ರುಂಡ ಕತ್ತರಿಸಿ ಒಗದ್ ಬಿಟ್ರ. ಆದ್ರೂ ಸಿಖ್ ಧರ್ಮ ಗುರು ತನ್ನ ಧರ್ಮ ಬಿಡ್ಲಿಲ್ಲ, ಬದಲಾಯಿಸ್ಲಿಲ್ಲ. ನೀವೀಗ ನನಗೆ ಹೇಳ್ರಿ, ಟಿಪ್ಪು ಸುಲ್ತಾನ ತನ್ನ ಮಕ್ಕಳನ್ನ ಎದ್ರ ಸಲುವಾಗಿ ಅಡ ಇಟ್ಟ? ರಾಜ್ಯಕ್ಕಾಗಿ ಅಥವಾ ಯುದ್ಧಕ್ಕಾಗಿ ಅಲ್ಲ. ನೀ ರಾಜಾದಿ ಯುದ್ಧ ಮಾಡಿ ನೀ ವೀರ ಮರಣ ಅಪ್ಪಬೋದಿತ್ತಲ್ಲ, ನೀನ್ ಮಕ್ಕಳನ್ನ ಒತ್ತಿ ಇಡ್ತಿ ಅಂದ್ರೆ ನೀ ಒತ್ತಿ ಇಡ್ಬೋದಿತ್, ನೀ ಆಗ್ಬೋದಿತ್ತಲ್ಲ. ನಿನ್ ಮಕ್ಕಳನ್ನ ಯಾಕಿಟ್ನಿ? ವೀರ್ ನಮ್ಮ ಧರ್ಮ ಏನ್ ಹೇಳ್ತತಿ? ಸತ್ತರೆ ಸ್ವರ್ಗ, ಗೆದ್ದರೆ ರಾಜ್ಯ. ನೀನು ಸತ್ರ ನಿನಗೂ ಸ್ವರ್ಗ ಸಿಗ್ತಿತ್ಲ. ಅದನ್ನ ಬಿಟ್ಟು ನೀ ಅವ್ರಿಗೆ ಒತ್ತೆ ಆಳಾಗಿ ಯಾಕೆ ಇಟ್ಟಿ? ಕಾರಣ ಏನ್ರ? ಯಾವ ಕಾರಣಕ್ಕೆ ಒತ್ತೆ ಇಟ್ಟಿ? ಆ ವಿಷಯ ಗೊತ್ತಾಗ್ಬೇಕಲ್ಲ. ಬರೀ ಒತ್ತೆ ಇಟ್ನಿ. ನಾ ಕೇಳ್ತೀನಿ, ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರ ಆಗಿದ್ದಂದ್ರ, ಬ್ರಿಟಿಷರ ವಿರುದ್ಧ ಕರೆಣ ಹೋರಾಟ ಆಗಿದ್ದೆ ಅಂದ್ರ, ನೀ ಫ್ರೆಂಚ್ ಸೈನ್ಯರ ಸಹಾಯ ಯಾಕೆ ತಗೊಂಡಿ? ಇತಿಹಾಸ ಓದ್ರ ಪುಸ್ತಕನಾಗ ಐತಿ. ಅವ್ರಿಗೆ ಸಹಾಯ ಮಾಡಿದವ್ರು ಯಾರು? ಫ್ರೆಂಚ್. ಅವ್ರೇನ್ ಭಾರತದವ್ರ? ವಿದೇಶಿಯನಲ್ಲ. ಮತ್ತ ಅವ್ರ ಸಹಾಯ ತಗೊಂಡು ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಹೋದ್ನಿ. ಯಾವಾಗ ನೀನು ಸೋಲದನ್ನೋದು ಗೊತ್ತಾಯ್ತಲ್ಲ, ರಾಜ್ಯ ಬಿಡಿಸ್ಕೊಳ್ಳೋ ಸಲುವಾಗಿ ನಿನ್ನ ಮಕ್ಕಳನ್ನ ಒತ್ತಿ ಇಡೋವನಿ, ನೀ ನಮ್ಮ ಜನರಿಗಾಗಿ ಹೆಂಗ್ ಹೋರಾಟ ಮಾಡಕ್ ಸಾಧ್ಯ ಐತಿ? ನಮ್ಮ ನಿನ್ನ ಮಕ್ಕಳನ್ನ ಒತ್ತಿ ಇಡ್ತಿ ಅಂದ್ರೆ ನೀ ರಾಜ್ಯಕ್ಕಾಗಿ ನೀ ಏನ್ ಮಾಡಕ್ ಸಾಧ್ಯ ಐತಿ? ಏನ್ ಬೇಕಾದ್ರೂ ಮಾಡ್ಬೋದು ಎಂಬುದು ನಿಮ್ಮ ಉದ್ದೇಶ. ನೋಡ್ರಿ, ವೀರನಾದವನು ಯಾವ್ದಕ್ಕೂ ಬೆಲೆ ಕೊಡಂಗಿಲ್ಲ. ನೀವು ಅತಿ ಒಳ್ಳೆ ಉದಾಹರಣೆ ಅಂದ್ರೆ ಸಂಭಾಜಿ ಮಹಾರಾಜರ ಮನೆ ಚಾವಾ ಸಿನಿಮಾ ಒಳಗೆ ನೋಡಿರಿ ನೀವು. ಸಂಭಾಜಿ ಮಹಾರಾಜರ ಚರ್ಮ ಸೋಲದ ಕಾರಾಗ ಒಜ್ಜಿ ಕಣ್ಣು ಕಿತ್ತು ಊರ್ ಕಿತ್ರನು ಹರ ಹರ ಮಹಾದೇವ ಅನ್ನೋದು ಬಿಡ್ಲಿಲ್ಲ. ಧರ್ಮನು ಬಿಡ್ಲಿಲ್ಲ. ಧರ್ಮಕ್ಕಾಗಿ ನಾ ಎಲ್ಲದಕ್ಕೂ ತಯಾರ ನಂಬಿಸಿದ್ರ. ನಾ ಕೇಳ್ತೇನೆ, ನಿಮ್ಮ ಟಿಪ್ಪು ಈ ಯುದ್ಧ ಸಲುವಾಗಿ ಬ್ರಿಟಿಷರ ಕಾಲ್ ಹಿಡಿದವ್ರ ಮಕ್ಕಳನ್ನ ಒತ್ತೆ ಇಡ್ತಾನಂದ್ರ
ನೀವು ಅವನ ಶೂರ ವೀರ ಐತಿರಿ, ಇನ್ನೊಂದ್ ಕಡೆ ಐತಿರಿ ಸ್ವತಂತ್ರ ವೀರ ಸಾವರ್ಕರ್ ತಪ್ಪೊಪ್ಪಿಗೆ ಬರೆದು ಕೊಟ್ರ ಓಡಿ ಬಂದ್ರು ಬ್ರಿಟಿಷರ ಗುಲಾಮಗಿರಿ ಮಾಡ್ರ ಅಂತ ಹೇಳ್ತೀರಿ. ಮತ್ತೆ ಇದನ್ನ ಎರಡು ನೀತಿ ಯಾಕೆ ನಿಮ್ಮ ಸಾವರ್ಕರ್ ಅವ್ರು ಯಾಕೆ ಬಂದ್ರಪ್ಪ ಅಂದ್ರೆ ಸ್ವತಂತ್ರ ಹೋರಾಟ ಮಾಡೋದು ಅವಶ್ಯ ಇತ್ತು, ಅವ್ರಿಗೆ ಅನಿವಾರ್ಯತೆ ಇತ್ತು. ನಾ ಹೆಂಗಾದ್ರೆ ಹೊರಗೆ ಬರಲಿಲ್ಲ ಅಂದ್ರ ನಾ ಇಲ್ಲೇ ಸತ್ತರ ಸ್ವತಂತ್ರ ನಂದು ಹೋರಾಟ ಹಂಗ ಉಳಿತೈತಿ ಅದನ್ನ ಕನಸ ತಿಳಿದ ಅವ್ರು ಒಂದ್ ಕಡೆ ಪತ್ರ ಬರ್ದಾರ. ಬರ್ದ್ರು ಅವ್ರು ಹೊರಗೆ ಬಂದ ಕೂಡಲೇ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ. ಹೊರಗೆ ಬಂದ ಕೂಡಲೇ ಮತ್ತೆ ಹೋರಾಟ ಶುರು ಮಾಡ್ರಿ ಅವ್ರು. ಹಂಗೆ ಇವರು ದ್ವಿಮುಖ ನೀತಿ, ತಮಗೆ ಬೇಕಾದವ್ರನ್ನ ವಿಜೃಂಭಣೆ ಮಾಡ್ತಾರ. ಆಮೇಲೆ ಟಿಪ್ಪು ಸುಲ್ತಾನ್ ಇನ್ನೊಂದು ವಿಷಯ ಗೊತ್ತಿರಲಿ ಅವ್ರ ಬಗ್ಗೆ. ಅಯ್ಯಂಗಾರ್ ಅಂತೇಳಿ ಒಂದು ಸಮಾಜ ಮಣಿತಾನ. ಅಯ್ಯಂಗಾರ್ ಅಂದ್ರೆ ಒಂದು ಸಮಾಜದ ಸಮೂಹ. ಅಯ್ಯಂಗಾರನ್ನ ಕತ್ತರಿಸಿ ಧರ್ಮ ಸಲುವಾಗಿ ಕೊಂದದ್ದು ಇವತ್ತು ಜೀವಂತ ದಾಖಲೆ ಅಂದ್ರ ಅಲ್ಲಿ ಆ ಭಾಗದವರು ದೀಪಾವಳಿ ಹಬ್ಬಕ್ಕೆ ದೀಪಾವಳಿನ ಆಚರಿಸಂಗಿಲ್ಲ. ಇವತ್ತು ನೀವು ಹೋಗ್ರಿ ಅಲ್ಲಿ ಅಯ್ಯಂಗಾರ್ ಕುಟುಂಬಗಳಲ್ಲಿ ಅವ್ರು ದೀಪಾವಳಿ ಆಚರಣೆ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ? ಅವ್ರು ಕೇಳೋರು ಹಿರಿಯರು ಹೇಳ್ತಾರ, ದೀಪಾವಳಿ ದಿನನ ಇದೇ ಟಿಪ್ಪು ಸುಲ್ತಾನ್ ಧರ್ಮಕ್ಕಾಗಿ ನಮ್ಮನ್ನೆಲ್ಲ ಕತ್ತರಿಸಿ ನಮ್ಮ ಇಡೀ ಹಿರಿಯರನ್ನೆಲ್ಲ ಕತ್ತರಿಸ್ಕೊಂಡಂತ. ಇಂಥ ಅವ ಎಂದಾದರೂ ತನ್ನ ಮಕ್ಕಳನ್ನ ರಾಜ್ಯಕ್ಕಾಗಿ ಮತ್ತೊಬ್ರಿಗೆ ಜನರಿಗೆ ಒತ್ತೆ ಇಡಕ್ ಸಾಧ್ಯ ಐತೆ. ಒತ್ತೆ ಇಟ್ಟಾರ ಖರೇನ, ಆದ್ರೆ ಅವ ಶೂರ್ ಅಂತ ಒಪ್ಕೊಳಂಗಿಲ್ಲ. ಅದಕ್ಕೆ ಒತ್ತೆ ಇಡೋದಾದ್ರೆ ಅವ್ನು ಶೂರ್ ಅಲ್ಲ. ಅವ್ನು ಯುದ್ಧ ಮಾಡಿ ತನ್ನ ಮಕ್ಕಳ ರಕ್ಷಣೆ ಮಾಡಿ ಯುದ್ಧದ ಹೋರಾಟ ಮಾಡ್ಬೇಕಾಗಿ. ಮತ್ತ ಅವನ ಶಿಕ್ಷಿಸ್ತವ್ರು ಯಾರ? ಟಿಪ್ಪು ಸುಲ್ತಾನ ಹೆಂಗ್ ಸತ್ತು ಯಾರು ಶಿಕ್ಷಿಸ್ರ? ಅವ್ನು ಕೊಂದ್ರ ಯಾರು? ಅವನ ಹಳ್ಯಾನ ಬ್ರಿಟಿಷರ ಜೋಡಿ ಹೊಂದಾಣಿಕೆ ಮಾಡ್ಕೊಂಡ ಅವ್ರ ಹಳ್ಯಾನ ಅವನ ಟಿಪ್ಪು ಸುಲ್ತಾನ ಖಡ್ಗ ಸಿಗಲ್ದಾಗ ಮಾಡಿಬಿಟ್ಟ. ನೋಡ್ರಿ ಅವ್ರ ತನಗ ಆಸೆ ತನಗ ಅಧಿಕಾರ ಬೇಕಂತ ನಮ್ಮ ಮಾವನನ್ನ ಬಿಡಲ್ದಂತ ಜನ ಅವ್ರು. ಇನ್ನೊಂದು ಹೇಳ್ತೀನಿ ನಿಮ್ಗ, ನಮ್ಮ ಧರ್ಮ ಅವ್ರ ಧರ್ಮ ಏನ್ ಹೇಳ್ತೈತಿ ಅಂತೇಳಿ. ನಮಗ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ನಮಗ ಕಲಿಸ್ತಾರ, ನಮಗ ಆದರ್ಶ. ಅವ್ರ ಆದರ್ಶ ಯಾರ? ಇವತ್ತ ಔರಂಗಜೇಬ. ಹೌದಾ ಇಲ್ರಿ? ಔರಂಗಜೇಬನ ಬಗ್ಗೆ ಅವ್ರ ಕಟೌಟ್ ಹಾಕಿ ಎಲ್ಲಾ ಕಡೆ ನೋಡ್ತಿರಿಲ್ರಿ? ಔರಂಗಜೇಬ ಅವ್ರ ಆದರ್ಶ ಆದ್ರ ನಾವು ರಾಮನ ಆದರ್ಶ ಆಗಿ ಇಟ್ಕೊಂಡಿವಿ ಅಂದ್ರ ರಾಮ ಅಣ್ಣ ತಮ್ಮಂದ್ರ 4 ಜನ ಹೆಂಗಿದ್ರ ಅನ್ನೋದು ನಮ್ಗೆ ಆದರ್ಶ. ರಾಮ ವನವಾಸಕ್ಕೆ ಹೋದಾಗ ಭರತಗೆ ಸಿಂಹಾಸನ ಇದ್ರೂ ಭರತ ಓಡಿ ಕಾಡಿಗೆ ಓಡಿ ಬಂದು ಅನ್ನಗೆ ಹಿಡಿದ, ನಾ ಸಿಂಹಾಸನ ಮೇಲೆ ನಿಲ್ದಕೊಂಡಂಗಿಲ್ಲ, ನಿಂದ ರಾಜ್ಯ ನೀನ ಅಳವ, ನಾ ಹೋಗ್ತಾನೆ ವನವಾಸ. ಒಪ್ಪಲಿಲ್ಲ ರಾಮ. ನಾ ನನ್ನ ತಂದೆಗೆ ಮಾತು ಕೊಟ್ಟಿನಿ, ತಾಯಿ ಮಾತು ಕೊಟ್ಟಿನಿ, ಆ ಥರ ವನವಾಸಕ್ಕೆ ಹೋಗಬೇಕು, ನೀ ಸಿಂಹಾಸನ ಮೇಲೆ ಕುಂಡ್ರ ಅಂದ್ರು ಕುಂಡ್ಲಿಲ್ಲ. ಕಡೆಗೆ ಏನ್ ಮಾಡಿದ್ರು ರಾಮ ಭರತ ಪಾದರಕ್ಷೆಗಳನ್ನ ಇಸ್ಕೊಂಡ ಪಾದರಕ್ಷೆ ಸಿಂಹಾಸನ ಮೇಲೆ ಇಟ್ಟ ರಾಮ ಬರುವವರೆಗೂ ಆ ಸಿಂಹಾಸನ ಕಾಯ್ಕೋದ್ ಕುಂತಂತ ಅಣ್ಣ ತಮ್ಮ. ಇನ್ನೊಂದ್ ಕಡೆ ಔರಂಗಜೇಬನ ಹೇಳ್ತೇನ್ರಿ, ತನ್ನ ಸ್ವಂತ ಅಪ್ಪನ ಜೈಲ್ನಾಗ ಇಟ್ಟ, ತನ್ನ ಒಬ್ಬ ತಮ್ಮನ ದಾರ ರುಂಡ ಕತ್ತರಿಸಿ ಅವ್ರ ಅಪ್ಪಗ ಉಡುಗೊರೆ ಹಾಕಿ ಕೊಟ್ಟ. ರುಂಡ ಕತ್ತರಿಸಿ ಅವ್ರ ಸ್ವಂತ ಅಣ್ಣನ ರುಂಡ ಕತ್ತರಿಸಿ ಅಪ್ಪಗೆ ಹೋದಾಗ ಜೈಲ್ನಾಗಿದ್ದು ಕೊಟ್ಟ. ನೋಡ್ ತಗೋ ನಿನ್ನ ಮಗನ ಇನ್ನೊಬ್ಬ ಮಗನ ಅಂತೇಳಿ ತಾ ಸಿಂಹಾಸನ ಮೇಲೆ ಕುಂತ. ಅವ್ರ ಆದರ್ಶ ಹಿಂಗದಾರ, ನಮ್ಮ ಆದರ್ಶ ಹಿಂಗದಾರ. ಇವಾಗ ಹೇಳ್ರಿ ನನಗ ಹಿಂದೂ ಧರ್ಮದಕ್ಕ ನಿಮ್ಗೆ ಇನ್ನೆಷ್ಟು ಉದಾಹರಣೆ ಬೇಕು ಹೇಳ್ರಿ ನಮ್ಗೆ ಆದರ್ಶ. ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ ಮುಸ್ಲಿಮರನ್ನು ಇದ್ರು ಅಂತ ಹೇಳ್ತಾರ. ಅಂತವ್ರು ಯಾರು ವಿರೋಧವಾಗಿ ಅವರು ಯುದ್ಧ ಮಾಡ್ತಿದ್ರು, ಇದ್ರ ಉದ್ದೇಶವೇನು, ಇದರ ಸವಿಸ್ತಾರ ನಮ್ಗೆ ತಿಳಿಸ್ಕೊಟ್ರ ಅದ್ರ ಖರೇನೋ ಸತ್ಯ ಯಾವ್ದೋ ಸುಳ್ಳು ಯಾವ್ದೋ ನಮ್ಗೆ ತಿಳಿತಾ ಇಲ್ರಿದ್ರು. ನೋಡ್ರಿ ಈಗ ಹೆಂಗೈತಿ ಇದು ರಾಜಕೀಯ ವಿವಾದ. ಇತಿಹಾಸದಾಗ ನಮಗೂ ತಪ್ಪು ಕಲ್ಸ್ಯಾರ, ಈಗ ನಾವು ತಪ್ಪು ಕಲ್ತದೀವ. ಇತ್ತಿತ್ತಲಾಗ ಏನಾಗ್ಬಿಟ್ಟೈತಿ, ಸೋಷಿಯಲ್ ಮೀಡಿಯಾ ಬಂದಾಗ ಅಥವಾ ಇಂಟರ್ನೆಟ್ ಡೆವಲಪ್ ಆದಂಗ ಕೆಲವೊಬ್ರು ಸತ್ಯ ಪುಸ್ತಕಗಳು ಮೂಲಿ ಗುಂಪು ಮಾಡಿದ್ರು ಅಧಿಕಾರಿಶಾಹಿಗಳು. ಇವತ್ತು ಹೊರಗೆ ಬರೋದ್ರಿಂದ ಸತ್ಯ ಮಾಹಿತಿ ಗೊತ್ತಾಗತೈತಿ. ಮೊದಲು ಕೇವಲ ದೃಶ್ಯ ಮಾಧ್ಯಮದಲ್ಲಿ ನ್ಯೂಸ್ ಪೇಪರ್ ಮಾತ್ರ ನಮಗ ಮಾಧ್ಯಮ ಆಗಿದ್ದು. ಅವಾಗ ಅವ್ರು ಏನ್ ಕೊಡ್ತಾರ ಅದನ್ನ ನೋಡ್ಬೇಕು, ಅದನ್ನ ಓದಬೇಕು. ಬಟ್ ಇವತ್ತು ಪರಿಸ್ಥಿತಿ ಹೆಂಗಿಲ್ಲ. ಈಗ ದೇಶದ 145 ಕೋಟಿ ಮಂದಿನೂ ಸಹಿತ ಒಬ್ಬ ವರದಿಗಾರ ಆಗ್ಯಾನ, ಸುದ್ದಿಗಾರ ಆಗ್ಯಾನ. ಅವನ ಹತ್ತಿಕ್ಕಿರುವಂತ ಸ್ಮಾರ್ಟ್ ಫೋನ್ ದಿಂದ ಸೋಷಿಯಲ್ ಮೀಡಿಯಾದಾಗ ಏನ್ ಸಾಧ್ಯತೆ ಎಲ್ಲ ಹೊರಗೆ ಬರ್ತೈತಿ. ಅದಕ್ಕೆ ಇವತ್ತು ಹೇಳ್ತೀನಿ, ಶಿವಾಜಿ ಮಹಾರಾಜರ ಸೈನ್ಯದಾಗ ಶಿವಾಜಿ ಮಹಾರಾಜರ ನೇಮಿಸ್ಕೊಂಡದ್ದ ಸೈನಿಕರಲ್ಲ, ಅವರು ಇದ್ರ ಅವ್ರ ಹೆಂಗ್ ಬಂದ್ರಲ್ಲಿ ಒಳಗ ಅದನ್ನ ಯಾರು ಹೇಳಂಗಿಲ್ಲ. ಶಿವಾಜಿ ಮಹಾರಾಜರ ತಂದೆ ಶಹಾಜಿ ಮಹಾರಾಜರು ಏನಿದ್ರು, ಅವರು ಬಹುಮನಿ ಸುಲ್ತಾನರ ಸುಬೇದಾರ್ ಇದ್ರು. ಅವ್ರ ಜೊತೆ ಒಂದು 4-5 ಜನ 8 ಜನ 9 ಜನ ಅವ್ರ ಜೊತೆನ ಬಂದಿರ. ಅವ್ರೆಲ್ಲರ ಹೆಸರು ಅದಾವ. ಅವರು 1657 ವರೆಗೆ ಇದ್ರ. ಅವ್ರು ಎಲ್ಲಿ ಶಿವಾಜಿ ಸಾಮ್ರಾಜ್ಯ ಇದ್ರ. ಅವ್ರು ಇದ್ದಾಗ ಏನಾಯ್ತಂದ್ರೆ, ಯಾವಾಗ ಶಿವಾಜಿ ಮಹಾರಾಜರು ಒಂದು ಸ್ವರಾಜ್ ಯಾತ್ರೆ ಶುರು ಮಾಡ್ರಿ. ಸ್ವರಾಜ್ ಯಾತ್ರೆ ಶುರು ಮಾಡಿದ ನಂತರ 1657 ನಂತರ ಅವ್ರು ನಾಪತ್ತೆ ಆಗ್ಯಾರ, ಸಿಕ್ಕಿಲ್ಲ, ಹೋಗ್ಬಿಟ್ರ.
ನೌಕಾಪಡೆದಾಗ ಇದ್ರು ಕಮಾಂಡರ್ ಇದ್ದ. ಅವನು ಸಹಿತ ಅರೆಸ್ಟ್ ಮಾಡ್ರಿ, ಒಳಗೆ ಹಾಕಿರ. ಅವ್ನ ಜಾಗನಾಗ ಯಾರ್ಯಾರು ಬಂದ್ರು ನಾನು ದಾಖಲೆ, ಯಾಕಂದ್ರೆ ಇದೊಂದ್ ಸ್ವಲ್ಪ ಈಗ ಹೆಚ್ಚು ವಿವಾದ ಮಾಡತ್ತಾರ, ಅದಕ್ಕೆ ನಾನು ಸರ್ಚ್ ಮಾಡಿ ಗೂಗಲ್ನಾಗ ತೆಗೆದು ತಗೊಂಡ್ ಬಂದೀನಿ. ಯಾಕಂದ್ರೆ ಎಲ್ಲಾ ವಿಷಯನೂ ನಮ್ಗೆ ಗೊತ್ತಿಲ್ಲ, ಕೆಲವೊಂದು ವಿಷಯ ಇಲ್ಲದೆ ಇದ್ರು ನಾವು ಓದ್ಬೇಕಾಗ್ತದೆ. ಈಗ ಒಂದು ಹೇಳಿದಾರಂದ್ಮೇಲೆ ಅದನ್ನ ಸುಳ್ಳು ಒಮ್ಮೆ ನಾವು ಒಪ್ಕೊಳಕ್ಕಾಗಲ್ಲ. ಕೆಲವೊಂದು ನಾವು ಹುಡುಕಬೇಕು, ಸಂಶೋಧನೆ ಮಾಡ್ಬೇಕು, ಅದರಿಂದ ಮಾಹಿತಿ ಕಲೆಕ್ಟ್ ಮಾಡಿತಿ. ಅದಕ್ಕೆ ನಾ ಮಾಹಿತಿ ತಂದಿ. ನಿಮ್ಮ ಮಾಹಿತಿ ಇವತ್ತು ಇಡೀ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಹೇಳಕ್ ಪ್ರಯತ್ನ ಮಾಡ್ತೀನಿ. ಅವ್ರ ಹೆಸರ, ಯಾವ ಹುದ್ದೆದಾಗಿದ್ರು, ಅವ್ರು ಯಾವಾಗ ತೆಗೆದ್ರು, ಇದನ್ನ ಪ್ರತಿಯೊಂದು ಮಾಹಿತಿನೂ ನಿಮ್ಗೆ ಹೇಳ್ತೀನಿ. ನೋಡ್ರಿ, ಒಬ್ಬ ಪುಣೆ ಹವಾಲ್ದಾರ ಸಿದ್ದಿ ಅಂಬರ್ ಬಗ್ದಾದಿ ಅವ್ರ ಜೊತೆ ಇದ್ದ. ಜೈನ್ ಖಾನ್ ಪೀರ್ ಜೇಡಿಯತ್ ಒಬ್ಬರಿದ್ದರು. ಬಲೀಂ ಖಾನ್ ಅಂತ ಬಾರಾಮತಿ ಹವಾಲ್ದಾರ್ ಇದ್ರು. ಆಮೇಲೆ ನೂರ್ ಖಾನ್ ಬೇಗ್ ಅಂತ ಒಬ್ಬ ಸಂಗ್ರಾಹಕ ಇದ್ದ. ಶಿವಾಜಿ ಸೈನ್ಯ ಅಂದ್ರೆ ಶಹಾಜಿ ಮಹಾರಾಜರು ಸುಬೇದಾರ್ ಇದ್ದಾಗ ಅವ್ರ ಜೊತೆ ಇದ್ದಂತ ಇದು ತಂಡ. ಇದು 4 ಜನ. ಇವ್ರು 4 ಜನ 1657 ಮಾರ್ಚ್ ನಂತರ ಶಿವಾಜಿ ಮಹಾರಾಜರು ಏನೋ ಒಂದು ಸ್ವರಾಜ್ಯ ಯಾತ್ರೆ ಶುರು ಮಾಡಿರಲ್ಲ, ಆ ಯಾತ್ರೆ ನಂತರ ಅವ್ರ ನಾಪತ್ತೆ ಆದ್ರು. ಎಲ್ಲಿ ಹೋದ್ರ ಅವರು? ಇದನ್ನ ಈಗ ಯಾರು ಹೇಳ್ತಾರಲ್ಲ ಸೈನ್ಯ ಇದ್ರಂತೇಳಿ ಅವ್ರ ಉತ್ತರ ಕೊಡ್ಬೇಕು, ಇದಕ್ಕೆ ನಾವು ಉತ್ತರ ಅಲ್ಲ ಅಂತ. ಇನ್ನೂ ಕೆಲವು ಜನ ಇದ್ರು, ಸಿದ್ದಿ ಹಿಲಾಲ್ ಅಂತೇಳಿ. ಇವರು ಕೆಲೋಜಿ ಭೋಸ್ಲೆ ಅವರ ದತ್ತು ಪುತ್ರ. ಅಂದ್ರೆ ಅವಾಗ ಏನಿತ್ತಂದ್ರೆ ಇವತ್ತಿನ ಗತಿ ಧರ್ಮಾಂತರ ಮಾಡ್ತಿದ್ದಿಲ್ಲ. ಅವ್ರ ಹೆಸರು ಅವಾಗ ಉಳಿತಿದ್ದು, ಆದ್ರ ಹಿಂದೂ ಸ್ವೀಕಾರ ಅಂದ್ರೆ ಧರ್ಮ ಪ್ರಕಾರ ಇರ್ತಿದ್ರು ಅವ್ರು ಅವಾಗ. ಇವತ್ತಿನ ಗತ್ಲೆ ನೀ ಕನ್ವರ್ಟ್ ಮಾಡೋದು ಪದ್ಧತಿ ಎಲ್ಲ ಇರ್ಲಾಗಿತ್ತು. ಕನ್ವರ್ಟ್ ಮಾಡ್ತಿದ್ದಿಲ್ಲ ಅವ್ರು. ಅವರಷ್ಟಕ್ಕೆ ಅವ್ರನ್ನ ಹಿಂದೂ ಆಚರಣೆ ಮಾಡ್ತಿರೋ, ಇಸ್ಲಾಂ ಆಚರಣೆ ಮಾಡ್ತಿರೋ. ಅವ್ರ ಹೆಸರು ಬದಲಾಯಿಸ್ಕೋತಿದ್ದಿಲ್ಲ. ಆ ಥರ ಒಬ್ಬ ವ್ಯಕ್ತಿ ಅಂದ್ರೆ ಸಿದ್ದಿ ಹಿಲಾಲ್ ಅಂತೇಳಿ. ಕೆಲೇಜಿ ಭೋಸ್ಲೆ ಅನ್ನೋರು ಅವನು ಹುಡುಗಿದ್ದ ದತ್ತು ತಗೊಂಡ ಅಲ್ಲಿ ಇಟ್ಕೊಂಡಿದ್ರು. ಆ ವ್ಯಕ್ತಿ ಅವನ ನಂತರ ದಾರ್ಯಾ ಸಾರಂಗ್ ಅಂತೇಳಿ ನೌಕಾಪಡೆಯಲ್ಲಿದ್ರು. ಇವನ್ ಏನ್ ಹೇಳ್ತಾರ, ನೌಕಾಪಡೆ ಮುಖ್ಯಸ್ಥರಿರ್ಲಿಲ್ಲ, ನೌಕಾಪಡೆದಾಗ ಒಬ್ಬ ಕಮಾಂಡರ್ ಹತ್ತಿದ್ರು. ಅವ 1678 ಒಂದು ಅಪರಾಧದಾಗ ಸಿಕ್ಕಾಕೊಂಡ ಅವ್ನ ಜೈಲಿಗೆ ಇಟ್ರ. ಯಾರ? ಶಿವಾಜಿ ಮಹಾರಾಜರ ಕಾಲಿನಾಗ. ಇದು ಬರೀ ಇದ್ರ ಅಂತ ಹೇಳ್ತಾರ. ಅವ್ರು ಇದ್ದವ್ರು ಏನೇನ್ ಮಾಡ್ಯಾರ ಅನ್ನೋದು ಮಾಹಿತಿನ ಕೊಡ್ಬೇಕಲ್ಲ ಇವ್ರು. ಈಗ ನಾ ಹೇಳ್ತೀನಿ ಕೇಳ್ರಲ್ಲ ಮಾಹಿತಿ. ಇದು ಅವ್ರು ಹೇಳ್ಬೇಕೇನಿ ಸುಳ್ಳು ಖರೆ ಅನ್ನೋದು. ಇವನು ಅರೆಸ್ಟ್ ಮಾಡಿದ ನಂತರ ಆ ಜಾಗಕ್ಕೆ ಕನೋಜಿ ಅಂಗ್ರೆ ಅನ್ನೋರ್ನ ಈ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದ್ರು. ಇವ್ರು ಯಾರು ಹೇಳ್ತಾರಲ್ಲ ನೌಕಾಪಡೆ ಮುಖ್ಯಸ್ಥರತ್ತ, ಅವ್ರದ್ದ ಇತಿಹಾಸ ಹೇಳತ್ತೀನಿ. ಆಮೇಲೆ ದೌಲತ್ ಖಾನ್ ಅನ್ನೋ ಒಬ್ಬ ಒಂದ್ ಸ್ವಲ್ಪ ದಿವಸ ನೌಕಾಪಡೆ ಒಳಗಿದ್ರಿ, ಅವನು ಇದ್ದ. ಅದ ನಂತರ ಅವನ ಜಾಗನಾಗ ಸೋಮೆ ಅನ್ನೋರೊಬ್ಬ ಮರಾಠಿಯನ್ನ ನೇಮಿಸಿದ್ರು ಶಿವಾಜಿ ಮಹಾರಾಜರು. ಆಮೇಲೆ ಅಫ್ಜಲ್ ಖಾನ್ ಕೊಂದಾಗ ಸಿದ್ದಿ ಇಬ್ರಾಹಿಂ ಅನ್ನೋ ಒಬ್ಬ ಅಂಗರಕ್ಷಕ ಇದ್ದ ಶಿವಾಜಿ ಮಹಾರಾಜರಿಗೆ. ಅವ ಕೊಂದಾಗಿದ್ದ. ಆದ್ರೆ ಅವ ಹಿಂದೂ ಕುಟುಂಬದಾಗ ಬೆಳೆದಿದ್ದ, ಮುಸ್ಲಿಮ. ಬಟ್ ಅವ್ನು ಬೆಳೆದದ್ದು ಅವ್ನು ಜೋಪಾನ ಮಾಡಿದವ್ರು ಯಾರಪ್ಪ ಅಂದ್ರೆ ಹಿಂದೂ ಕುಟುಂಬದವ್ರ, ಮರಾಠ ಸಮಾಜದವ್ರು ಅವ್ನ ಬೆಳೆಸಿದ್ರು. ಅವ್ನ ಹೆಸರು ಅದ ಉಳಿದ್ರು ಅವನ ಆಚರಣೆ ಧರ್ಮ ಎಲ್ಲ ಹಿಂದೂ ಸಂಪ್ರದಾಯದಂಗ ಇತ್ತು. ಅಂದ್ರ ಅವ್ರ ಅಫ್ಜಲ್ ಖಾನ ಏನು ಹೊಡಿಬೇಕಾದ್ರ ಯುದ್ಧ ಆಗೋ ಸಮಯ ಮುಂಚೆ ಏನ್ ಹೇಳಿದ್ರಪ್ಪ ಅಂತಂದ್ರ ಅವ್ರ, ನೀವ್ ಹೋಗುವಾಗ ಹಿಂಗೆಲ್ಲ ಉಗುರೆಲ್ಲ ಹಾಕೊಂಡ್ ಹೋಗತ್ ಹೇಳಿದ್ರತ್ತ. ಆ ಜಾಗನಾಗ ಇವ್ರಿದ್ರನ್ರಿ ಹೇಳವ್ರಲ್ಲ. ಯಾರು? ಅವ್ರು ಶಿವಾಜಿ ಮಹಾರಾಜರಿಗೆ ಅಂಗರಕ್ಷಕ ಅವ ಉಗುರ್ ಹಾಕೊಂಡ ಹೋಗತ್ ಹೇಳಿದ್ರತ್ತಂದ. ಅದ ಇವ್ರ ಹೇಳಾವ್ರಿ ಏನ್ ಹೇಳತ್ತಾರಲ್ಲ ಇದು ಹಂಗಿದ್ರತ್ತೇಳಿ. ಅದ್ ಎಲ್ಲಿ ಪುಸ್ತಕ ದಾಖಲೆ ಒಳಗೆ ನಾವಂತೂ ಓದಿಲ್ಲ, ಕೇಳಿಲ್ಲ. ಒಂದ್ ವೇಳೆ ಹಂಗ ಶಿವಾಜಿ ಮಹಾರಾಜರಿಗೆ ಅದ್ರ ಮಾಹಿತಿ ಕೊಟ್ಟಿದ್ದಂದ್ರ ಆ ಕುಟುಂಬ ಇವರೇ ಇದ್ರೇನ್ರಿ ಅಲ್ಲಿ ಹೇಳವ್ರಿ. ಇವತ್ತು ಹೇಳವ್ರಿ ಅಲ್ರಿ. ಅವ್ರ ಹೆಸರು ನಾವು ಹೇಳ್ತೀವಲ್ಲ, ಅವ್ರ ಜೊತೆ ಅಂಗರಕ್ಷಕನ ಹೆಸರು ಹೇಳ್ತೀವಿ. ಅದ್ರ ನಂತರ ನೋಡ್ರಿ, ಅವ್ ಹಿಂದೂ ಕುಟುಂಬ ಸಿದ್ದಿ ಹಿಲಾಲ್ ಹೆಂಗ ಇದ್ದಲ್ಲ ಅದೇ ತರ ಇವ್ ಏನ್ ಅಂಗರಕ್ಷಕ ಇದ್ದಲ್ಲ ಸಿದ್ದಿ ಇಬ್ರಾಹಿಮ, ಇವನು ಜೋಪಾನ ಮಾಡಿದವ್ರು ಹಿಂದೂ ಸಮಾಜದವ್ರ ಕುಟುಂಬದವ್ರು. ಅವ ಹಿಂದೂ ಸಮಾಜ ಇರುವಂತ ಒಳ್ಳೆ ಗುಣ ನೋಡ್ಕೊಂಡ ಹೆಸರು ನಾ ಹೇಳಿಲ್ಲ ಆಗಲೇ, ಹೆಸರು ಬದಲಾಗ್ತಿದ್ದಿಲ್ಲ. ಆದ್ರ ಅವ್ರ ಸಂಸ್ಕಾರ ಸಂಸ್ಕೃತಿ ಹಿಂದೂ ಮಾಡ್ಕೋತಿದ್ರು. ಅದಕ್ಕೆ ಇವ್ರು ಅಂತ ತಿಳ್ಕೊಂಡಾರ. ಈಗಿನ ಮುಸ್ಲಿಮ್ರು ಅವಾಗ ಇದ್ರ ತಿಳಿದಾರೆ. ಈಗಿನ ಮುಸ್ಲಿಮ್ರಿಗೆ ಆಗಿನ ಮುಸ್ಲಿಮ್ರಿಗೂ ವ್ಯತ್ಯಾಸ ಐತೆ ಅನ್ನೋದು ಇವ್ರಿಗೂ ಸ್ವಲ್ಪ ಕಲ್ಪನಾ ಬರ್ಬೇಕು. ಇವತ್ತ ಇವ್ರಿಗೆ ತರಬೇತಿ ಏನ್ ಕೊಡತಾರ, ಟ್ರೈನಿಂಗ್ ಏನ್ ಕೊಡ್ತಾರೋ, ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು. ಅಲ್ಲಿ ಕೆಲವೊಂದು ಮುಸ್ಲಿಮರು ತಮ್ಮ ಹೆಸರು ಬದಲಾಯಿಸ್ಕೊಳ್ಳದೆ ಹಿಂದೂ ಧರ್ಮ ಪದ್ಧತಿ ಪ್ರಕಾರ ಇರ್ತಿದ್ರು. ಅಂತವ್ರೊಳಗೆ ಇವರು ಕೆಲವೊಂದ್ ಜನ ಇದ್ದರು ಸೈನ್ಯ ಒಳಗೆ. ಅದನ್ನ ಬಿಟ್ಟು ಏನ ಹೇಳ್ಬೇಕಂದ್ರೆ ನಿಮಗ, ಯಾವಾಗ ಶಿವಾಜಿ ಮಹಾರಾಜರು ಸ್ವರಾಜ್ಯ ಸೈನ್ಯವನ್ನು ಕಟ್ಟಿರಲ್ಲ, ಅದರ ನಂತರ ಒಬ್ಬ ಮುಸ್ಲಿಮನ ಸಹಿತ ತಮ್ಮ ಸೈನ್ಯ ಒಳಗೆ ಇಟ್ಕೊಂಡಿರಲಿಲ್ಲ. ಎಲ್ಲಾನು ಹೊರಗೆ ಹಾಕಿದ್ರು. ಅವಾಗ ಅವ್ರಿಗೆ ಗೊತ್ತಾಯ್ತು ಈ ಏನ್ ಅಫ್ಜಲ್ ಖಾನನ ಕೊಲ್ಲೋಕ್ಕಿಂತ ಮುಂದೆ ಅದರಿಂದ ಷಡ್ಯಂತ್ರ ಮಾಡಿದವ್ರೊಳಗೂ ಕೆಲವರು ಇವ್ರ ಜೊತೆ ಇದ್ದವ್ರೇ ಇದ್ರು. ಅವಾಗ ಸಹಾಯ ಮಾಡಿರ್ಬೇಕು. ಅವಂಗರಕ್ಷಕ ಸಿದ್ದಿಕಿ ಮಹಾರಾಜರಿಗೆ ಸಹಾಯ ಮಾಡಿರ್ಬೇಕು. ಅದನ್ನ ಇಲ್ಲೋ ತನಗಿಲ್ಲವ ಆ ಪರಿಸ್ಥಿತಿ ಒಳಗ. ಆದ್ರೆ ಇದ್ರ ಷಡ್ಯಂತ್ರದಾಗ ಕೆಲವೊಂದು ಇವ್ರ ಜೊತೆ ಇದ್ದಂತ ಮುಸ್ಲಿಮರ ಸಹಿತ ಶಾಮೀಲ್ ಇದ್ರು. ಆದ್ರ ನಂತರ
ಯಾವಾಗ ಅಫ್ಜಲ್ ಖಾನ್ ಕೊಂದ್ರ ಅದ ನಂತರ ಶಿವಾಜಿ ಮಹಾರಾಜರು ಈ ಸ್ವರಾಜ್ಯ ಯಾತ್ರೆ ಶುರು ಮಾಡ್ರಿ. ಆ ಶುರು ಮಾಡಿದಾಗ ಒಬ್ಬನ ಮುಸ್ಲಿಂ ಸಹಿತ ಸನ್ನಿಧಾನ ಇಟ್ಕೊಂಡಿರ್ಲಿಲ್ಲ. ಇದು ದಾಖಲೆ ಸಹಿತ ಇತಿಹಾಸದಾಗ ಐತಿ. ಇನ್ನು ಅದನ್ನ ಸುಳ್ಳು ಮಾಡಿಸೋ ಜವಾಬ್ದಾರಿ ಯಾರದಪ್ಪ ಅಂದ್ರೆ ಈಗ ಏನ ಹೇಳತ್ತಾರ ನಿಮ್ಗೆ ಎಲ್ಲಾರ ಮುಂದೆ, ಇದನ್ನ ಅವ್ರು ಹೇಳ್ಬೇಕೇನ. ಇದಿರ್ಲಿಲ್ಲ, ಅವ್ರು ಇದ್ರು, ದಾಖಲೆನ ಹೆಸರು ಸಹಿತ ನಿಮ್ ಮುಂದೆ ಹೇಳೇನಿ. ಶಿವಾಜಿ ಮಹಾರಾಜರು ಇದ್ರಲ್ರಿ, ಇವ್ರ ಮುಸ್ಲಿಮರು ವಿರೋಧ ಇದ್ರು ಅಥವಾ ಮೊಘಲರ ವಿರೋಧ ಇದ್ರಿ? ಆದಿಲ್ ಶಾಹಿ ಮೊಘಲರು ಇವ್ರ ವಿರೋಧ ಇದ್ರಿ? ನನಗ ಇದೊಂದು ಕನ್ಫ್ಯೂಸ್ ಏನಂದ್ರ, ನೀವು ಮೊಘಲರು ಮತ್ತು ಮುಸ್ಲಿಮ್ರು ಅಂದ್ರೆ ಯಾರ್ರಿ? ಮೊಘಲರು ಅಂದ್ರ ಮುಸ್ಲಿಂ ಅಲ್ಲೇನ್ರಿ? ಅಂದ್ರ ಅಂದ್ರೆ ಈಗ ಅವ್ರ ಯಾರ್ರಿ? ಕೆಲವ್ರು ಈಗ ಹೇಳತ್ತಾರಲ್ರಿ, ನಾ ಅವ್ರನ್ನ ನಿಮ್ಮನ್ನೆಲ್ಲ ಅವ್ರನ್ನ ಕೇಳ್ತೀನಿ. ಈ ಮೊಘಲರ ವಿರುದ್ಧ ಇದ್ರು ಶಿವಾಜಿ ಮಹಾರಾಜರು, ಆದ್ರ ಮುಸ್ಲಿಮರ ವಿರುದ್ಧ ಅಲ್ಲಂತಿರಲ್ಲ ನೀವು. ನಾ ಕೇಳ್ತೀನಿ, ಹಂಗಾದ್ರ ಮೊಘಲರು ಯಾರ? ಅವ್ರ ಧರ್ಮ ಯಾವ್ದು? ಅವ್ರು ಮುಸ್ಲಿಮರಲ್ರಿ. ಮತ್ತೇನು ಅದ್ರಾಗ ಉತ್ತರ ಐತಲ್ರಿ? ಮುಸ್ಲಿಂ ವಿರುದ್ಧ ಇಲ್ಲಾಗಿದ್ರು ಮೊಘಲ್ ವಿರುದ್ಧ ಇದ್ರ ಅಂದ್ರ ಇದು ಏನ ಬುದ್ಧಿಮತ್ತೆ ನಮ್ಮದು ತಿಳ್ಕೋರ್ ಕಡಿಮೆನ ಅವ್ರು ಹೇಳೋರ್ದ ಕಡಿಮೆನ? ಬಾಬರ್ ಯಾರು? ಅಕ್ಬರ್ ಯಾರು? ಹುಮಾಯೂನ್ ಯಾರು? ಮತ್ತ ಔರಂಗಜೇಬ್ ಯಾರು? ಇವರೆಲ್ಲ ಶಹಜಾನ್ ಯಾರು? ಇವ್ರ ಮೊಘಲ ಸಂತತಿ ಹೆಸರದ. ಅದ್ರ ಅವ್ರ ಧರ್ಮ ಯಾವ್ದ್ರಿ? ಮುಸ್ಲಿಮರು. ಮತ್ತಂಗ ಅವ್ರು ಮುಸ್ಲಿಂ ವಿರೋಧಿ ಇರ್ಲಿಲ್ಲ, ಮೊಘಲ್ ವಿರೋಧಿ ಇದ್ರು ಅಂತ ಹೇಳ್ತೀರಿ. ಮತ್ತ ಬಹುಮನಿ ಸುಲ್ತಾನ್ರಿ ಯಾರ್ರಿ? ವಿಜಾಪುರದ ಬಹುಮನಿ ಸುಲ್ತಾನ್ರಿ ಯಾರ್ರಿ? ಮತ್ ಶಿವಾಜಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ರಿ. ಮತ್ತ ಇದನ್ನ ಒಟ್ಟ ದ್ವಂದ್ವ ಈ ತರ ಅವ್ರ ಕನ್ಫ್ಯೂಸ್ಡ್ ಅದಾರ. ಅವ್ರಿಗೆ ಏನ್ ಹೇಳತ್ತಿದೀವಿ ಅನ್ನೋದು ಅವರ ಹಿಂತಿರುಗಿ ನೋಡ್ಕೋಬೇಕು. ಅಂದ್ರೆ ನೀವೀಗ ಹಿಂದೂ ಸಂಘಟನೆದವ್ರ ಈ ಮುಸ್ಲಿಂ ವಿರೋಧಿ ಇದೀರಿ ಅಂದಂಗ ಆಯ್ತು ನೋಡ್ರಿ. ನಾವು ಮುಸ್ಲಿಂ ವಿರೋಧಿ ಅಂತ ಎಲ್ಲಿ ಯಾವಾಗ ಹೇಳಿದ್ವಿ? ನಾವು ಮುಸ್ಲಿಂ ವಿರೋಧಿ ಅಂತ. ಮುಸ್ಲಿಂ ನಾವ್ ಕೇಳ್ರಿ, ನಾವು ಮುಸ್ಲಿಂ ವಿರೋಧಿ ಅಲ್ಲ, ನಾವು ಅಧರ್ಮದ ವಿರೋಧಿಗಳು. ಇನ್ನ ಅವ್ರ ಅಧರ್ಮ ಮಾಡ್ತಿದ್ರಂದ್ರ ಅವರ ಸಂಖ್ಯೆ ಹೆಚ್ಚು ಸಿಕ್ಕರೆ ಅದಕ್ಕೆ ನಾವೇ ಹಂಗೆ ಕಾರಣ ಆಗ್ತೀವನ? ನಾವು ಧರ್ಮ ಸ್ಥಾಪನೆ ಮಾಡೋ ಸಲುವಾಗಿ ಹೋರಾಟ ಮಾಡ್ತೀವಿ. ಅಧರ್ಮವನ್ನ ಇರಬಾರ್ದು ಭೂಮಿ ಮೇಲೆ. ವಸುದೈವ ಕುಟುಂಬಕಂ ಅನ್ನೋ ಸಿದ್ಧಾಂತ ನಮ್ದು. ವಸುದೈವ ಕುಟುಂಬಕಂ ಅಂದ್ರೆ ಏನ್ರಿ? ವಿಶ್ವವೇ ಒಂದು ಕುಟುಂಬ. ಜಗತ್ತಿನಲ್ಲಿ ನಾವೆಲ್ಲರೂ ಸಹೋದರನು ಅಂತ ಹೇಳುವಂತ ಸಿದ್ಧಾಂತದ ಧರ್ಮ ನಮ್ಮದ. ಹಂಗಿದ್ದಾಗ ನಾವ್ಯಾಕೆ ಇನ್ನೊಬ್ರನ್ನ ವಿರೋಧ ಮಾಡೋನು? ನೀ ಅಧರ್ಮಿ ಆಗಿದ್ದೆ ಅಂದ್ರ ನಿನ್ನ ನಾಶಕ ಶ್ರೀಕೃಷ್ಣ ಪರಮಾತ್ಮ ಎಂದೋ ಕಾಲದಾಗ ಹೇಳಿವ್ಯಾನ, ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಅಧರ್ಮ ಬರ್ತತಿ ಅವಾಗ ನಾ ಜನ್ಮ ತಾಳ್ತೀನಿ. ಆದ್ರೆ ಜನ್ಮ ತಾಳಿ ನಾ ಮಾಡಂಗಿಲ್ಲ, ನಿನ್ನ ಕಡೆನ ಮಾಡಿಸ್ತೀನಿ. ಕರ್ಮನ್ನೇ ವಾದಿಕಾರಸ್ತೆ ಮಹಾಫಲೇಶು ಕದಾಂಚನ ಅಂದ್ರ ಕರ್ಮ ನೀನ ಮಾಡ್ಬೇಕು, ಕೇವಲ ನಾ ಮಾರ್ಗ ತೋರ್ಸಾವ ಅಂತ ಹೇಳ್ತಾನ ಕೃಷ್ಣ. ಇವತ್ತು ನಾವೇನ್ ತಪ್ಪು ಕಲ್ಪನೆ ಹಿಂದೂ ಮಾಡ್ಕೊಂಡು ಕುಂತದೀವೋ, ಕೃಷ್ಣ ಬರ್ತಾನೋ ನಮ್ಮನ್ನ ಉಳಿಸ್ತಾನೋ, ಕೃಷ್ಣ ಬರ್ತಾನೋ ನಮ್ಮನ್ನ ಉಳಿಸ್ತಾನೋ. ಕೃಷ್ಣ ಮಹಾಭಾರತ ಟೈಮ್ನಾಗ ಬಂದ ಏನೂ ಮಾಡಿಲ್ಲ, ಮಾರ್ಗದರ್ಶನ ಮಾಡ್ಯಾನ ಅರ್ಜುನ್ಗೆ. ಕರ್ಮ ಯಾರ ಕಡೆ ಮಾಡ್ಸ್ಯಾನೋ? ಅರ್ಜುನ್ ಕಡೆ ಮಾಡ್ಸ್ಯಾನ, ಪಾಂಡವ್ರ ಕಡೆನ ಮಾಡ್ಸ್ಯಾನ. ಅವ ಏನ್ರಿ ಬಾಣ ಎತ್ತಿ ಯುದ್ಧ ಮಾಡ್ಯಾನನ್ರಿ? ಮತ್ ಇವತ್ತು ಹೆಂಗ್ ಬಂದ್ ಮಾಡ್ತಾನೋ? ಇವತ್ತು ನಮಗ್ ಬಂದ್ ಹಾದಿನ ಹೇಳಾವ, ಇವತ್ತು ನಮಗ್ ದಾರಿನ ತೋರ್ಸಾವ ಧರ್ಮದ. ಆದ್ರ ಕರ್ಮ ಯಾರು ಮಾಡ್ಬೇಕ್ರಿ? ನಾವು ಮಾಡ್ಬೇಕ. ಆ ಮಾರ್ಗ ತೋರ್ಸೋದ್ ಯಾವ್ದಪ್ಪ? ಇವತ್ತು ಕೃಷ್ಣ ಜನ್ಮ ತಾಳಿದ್ದಂದ್ರ ನಮ್ಮ ವಿಶ್ವ ಹಿಂದೂ ಪರಿಷತ್. ಅದ್ರ ಕೆಲವ್ರ ಪ್ರಕಾರ ಐತಿಹಾಸಿಕವಾಗಿ ಹೆಸರು ಮಾಡಿದವ್ರು ಯಾರ್ಯಾರಪ್ಪ ಅಂತಂದ್ರ, ಈಗ ನಮ್ಮ ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಸಂಭಾಜಿ ಆಗಿರ್ಬೋದು, ಸಂಭಾಜಿ ರಾಜ, ಇವ್ರಿಗೆ ಒಳಗಿನವ್ರು ನಮ್ಮ ಅವ್ರವ್ರ ಸಂಬಂಧಿಕರಣ ಹಿಡಿಸಿಕೊಟ್ರು. ಇದ್ರ ಬಗ್ಗೆ ಇವ್ರು ಉಗ್ರವಾದ ಹೆಂಗ್ರಿ? ಇವ್ರು ಧರ್ಮದ ವಿರೋಧಿನೋ ಹೆಂಗ್? ಇವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ನಿಮಗ ಆಗಲೇ ಇವತ್ತು ಅದಾರತ್ತೆ ಹೇಳಿದ್ನೆ. ಇವತ್ತು ನಮ್ಮನ್ನ ವಿರೋಧ ಮಾಡೋರೆಲ್ಲ ಅದ ಸಂತತಿ ಅವ್ರು. ಈಗ ನಾವ್ ಏನಾರ ಧರ್ಮದ ವಿಷಯ ಮಾತಾಡಿದ್ವಿ ಅಂದ್ರ ಅಥವಾ ಏನಾರ ಮಾಡಿದ್ವಿ ಅಂದ್ರ ಇವ್ರು ಕೋಮುವಾದಿಗಳನ್ನ ಅವ್ರು. ಇವ್ರು ಯಾರು? ಅವ್ರ ಸಂತತಿನ ಇವರೆಲ್ಲ. ಅವತ್ ಹಿಡಿದು ಕೊಟ್ಟ ಅವ್ರ ಸಂತತಿಗಳು ಇವೆಲ್ಲ. ನಿಮ್ಗೆ ಹಿಂದೆ ಹೆಸರು ಕಳಿಬೇಕು, ಜಯಚಂದ್ ಅಂತ ಹೆಸರು ಐತಿ. ಪೃಥ್ವಿರಾಜ್ ಚೌಹಾಣ್ ಅವ್ರ ಇತಿಹಾಸದಾಗ ಭಾರತ ಮೇಲೆ ಪ್ರಥಮ ಮುಸ್ಲಿಂ ದಾಳಿ ಆದದ್ ಯಾರಂದ್ರ ಮೊಹಮ್ಮದ್ ಘೋರಿ ಗಜನಿ. ಮೊಹಮ್ಮದ್ ಗಜನಿ ದಾಳಿ ಮಾಡುವ ಹೊತ್ನ್ಯಾಗ ಪೃಥ್ವಿರಾಜ್ ಚೌಹಾಣ್ ಮಾಡಿದ್ದ ಒಂದೇ ಒಂದು ತಪ್ಪು. ಇವತ್ತು ಈ ದೇಶದಾಗ ನಾವ್ ಇಟ್ಟು ಹಿಂದೂಗಳು ಒದ್ದಾಡೋ ಪರಿಸ್ಥಿತಿ ಬಂದ. ಪೃಥ್ವಿರಾಜ್ ಚೌಹಾಣ್ ಬಲಿಷ್ಠ ರಾಜ. ಆಗ ಭಾರತ ಮೇಲೆ ದಾಳಿ ಮಾಡಕ್ ಬಂದಂತ ಗಜನಿ ಎಷ್ಟು ಸಲ ದಾಳಿ ಮಾಡಿದ್ರಿ? 17 ಸಲ ದಾಳಿ ಮಾಡಿದ. ಆದ್ರ ಪ್ರತಿ 16 ಸಲ ದಾಳಿ ಒಳಗೂ ಸೋತ್ ಹೋಗಿದ್ದ. ಇವ್ರು ಬಿಟ್ಟು ಬಿಡ್ತಿದ್ರು, ಹೋಗ್ತಿದ್ದ, ಮತ್ ಬಂದ್ ದಾಳಿ ಮಾಡ್ತಿದ್ದ. ಆದ್ರ ಒಂದ್ ಸಲ ಏನಾಗೈತಿ ಆಯ್ತ್ರಿ, ಮೊಹಮ್ಮದ್ ಘೋರಿ ಒಂದ್ ಸಲ ಹೆಂಗ ಗೆದ್ದವ? ಆಗಿನ ಕಾಲದಾಗ ಇದ್ದಂತ ಈ ಜಯಚಂದ್ ಯಾರು ಗೊತ್ತ ನಿಮ್ರಿ? ರಾಜ ಜಯಚಂದ್ ಪೃಥ್ವಿರಾಜ್ ಚೌಹಾಣ್ ಹೆಂಡತಿ ಅಣ್ಣ. ಅವ ಏನ್ ಮಾಡಿದಂದ್ರ ಪೃಥ್ವಿರಾಜ್ ಚೌಹಾಣ್ ತನ್ನ ರಾಣಿ ಅಪಹರಣ ಮಾಡ್ಕೊಂಡ್ ಬಂದು ಮದುವೆ ಆಗಿದ್ದ. ಅದಕ್ಕೆ ಅವಂಗ ಅವಮಾನ ಆಗಿತ್ತು. ಆ ಸೇಡ್ ತೀರಿಸ್ಕೊಳ್ಳೋ ಸಲುವಾಗಿ
ಆ ಘೋರಿ ಮೊಹಮ್ಮದ್ಗೆ ಸಹಾಯ ಮಾಡಿದಂಥ ಸ್ವಾರ್ಥಿ ಜಯಚಂದ. ಒಳಗಿಂದ ಒಳಗ ಅಲ್ಲಿವರೆಗೆ ನಮ್ಮ ರಾಜನ ಸೋಲಿಸೋ ತಾಕತ್ ಯಾರಿಗೂ ಇರಲಿಲ್ಲ. ಹ್ಮ್ ನಮ್ಮೊಳಗಿನವರ ಹಿಂದೂ ಧರ್ಮದ ದುರ್ದೈವ ಏನಂದ್ರ ಜಗತ್ತಿನ ಯಾವ ಧರ್ಮದಾಗೂ ಶಕ್ತಿ ಇಲ್ಲ ನಮ್ಮನ್ನು ಸೋಲಿಸುವಂಥದ್ದು. ಹ್ಮ್ ಯಾವ್ದ್ರೊಳಗನು ಬುದ್ಧಿಮತ್ತೆಯೊಳಗೆ ಬರಲಿ, ಯುದ್ಧೊಳಗೆ ಬರಲಿ, ಭಾರತೀಯರನ್ನ ಸೋಲಿಸುವಂತ ಶಕ್ತಿನ ಇನ್ಯಾರಿಗೂ ಇಲ್ಲ. ಯಾರಿಗೆ ಐತಿಪ್ಪ ಆ ಶಕ್ತಿ ಅಂದ್ರೆ ನಮ್ಮವ್ರಿಗೆ ಐತಿ. ನಮ್ಮವ್ರಿಗೆ ಐತಿ ನಮ್ಮನ್ನ ಸೋಲಿಸ್ತಾಕತ್ತ. ಅದಕ್ಕೆ ಅವ್ರು ಏನ್ ಮಾಡತ್ತಾರು, ಇವ್ರು ಬುದ್ಧಿವಂತರು, ಇವ್ರ ಶಾಸ್ತ್ರ, ಇವ್ರಿಗೆಲ್ಲ ಜ್ಞಾನವಂತರು, ಇವ್ರನ್ನ ಹೆಂಗ ಸೋಲ್ಸೋದು ಅನ್ನೋ ಸೂತ್ರ ಕಂಡು ಹಿಡಿದ್ಬಿಟ್ಟಾರು. ಎದುರುಗಡೆ ಅವ್ರು ಬರಂಗಿಲ್ಲ, ನಮ್ಮವ್ರ ನಾವು ವಿರುದ್ಧ ನಿಲ್ಲಿಸ್ಬಿಡ್ತಾರ. ಇದು ಇತಿಹಾಸ. ಪೃಥ್ವಿರಾಜ್ ಚವ್ಹಾಣ್ ಹಿಡ್ಕೊಂಡು ಇವತ್ತಿನ ತನಕ ಬಂದದ್ದು ಇತಿಹಾಸ ಐತಿ. ನಮ್ಮನ್ನ ಬ್ರಿಟಿಷರ್ 10,000 ಜನ ಆಳ್ತಿದ್ರಂದ್ರೆ ಹೆಂಗ ಆಳಕ್ ಸಾಧ್ಯ ಐತ್ರಿ? ನಿಮ್ಗೊಂದು ಉದಾಹರಣೆ, ಜಾಲಿಯನ್ ವಾಲಾಬಾಗ್ದಾಗ ಎಷ್ಟೋ 1000 ಜನರನ್ನ ಒಳಗಡೆ ಹೊಕ್ಕೊಂಡ್ರ. ಆ ಗುಂಡು ಹೊಡೆದವ್ರೆಲ್ಲ ಭಾರತೀಯರ, ಬ್ರಿಟಿಷರ್ ಇದ್ರೇನ್ರಲ್ಲಿ ಎಷ್ಟ್ ಜನ ಇದ್ರು? ಬೆರಳೆಣಿಕೆ ಅವ್ರ ಏನ್ ಮಾಡಕ್ ಸಾಧ್ಯ ಐತಿ? ನಮ್ಮವ್ರ ಮೇಲೆ ನಮ್ಮ ಕಡೆ ಗುಂಡು ಹಾಕ್ಸ್ಯಾರ. ಈಗ ಇವತ್ತಿನ ಪರಿಸ್ಥಿತಿ ಒಳಗೆ ಏನಾಗೈತಿ ಅಂದ್ರೆ, ಇವತ್ತು ನಾವು ಹೋರಾಟ ಹಿಂದೂಗಳು ಯಾರ ಜೊತೆ ಮಾಡತ್ತೀವ್ರಿ? ನಮ್ಮವ್ರ ಜೊತೆ ಮಾಡತ್ತೀವಿ. ಅವ್ರಿಗೆ ಶಕ್ತಿನ, ಅವ್ರದ್ದು ಅವಕಾತ, ಅವ್ರ ತಾಕತ್ತಲ್ಲ ನಮ್ಮ ಜೊತೆ ಹೋರಾಟ ಮಾಡೋದು. ಯಾರಿಗೂ ಇನ್ಯಾರಿಗೂ ನಮ್ಮನ್ನ ಎದುರಿಸೋ ತಾಕತ್ ಅವ್ರಿಗೆ ಇಲ್ಲ. ಇವತ್ತು ನಾವು ಹೋರಾಟ ಮಾಡೋದ ನಮ್ಮವ್ರ ಜೊತೆನೆ, ನಮ್ಮ ಜೋಡಿನಾಗ ನಾವ್ ಯಾವಾಗ ಬೀಳ್ತೀವೋ ನಮ್ಮವ್ರ ನಮ್ಮನ್ನ ಹೊಡೆದಾಗ, ನಮ್ಮವ್ರ ನಮ್ಮ ಚಿಗಿಸಾಗ ಸಿಕ್ ಬೀಳ್ತೀವಿ.